ಭಕ್ತ್ಯಾ ವಿರಕ್ತ್ಯಾ ಭಜದಮಲಜನೋನ್ನತ್ಯಭೂತ್ಯರ್ಪಕಾಯ ಕ್ಷಿತ್ಯಾಂ ಅತ್ಯಲ್ಪಭೃತ್ಯೇಷ್ವಪಿ ಕುಜನಕೃತೋದ್ಧತ್ಯಭೂತ್ಯಾಜಕಾಯ ಕರ್ತ್ರೇ ಧರ್ತ್ರೇ ಚ ಹರ್ತ್ರೇ ಹಯಮುಖಹರಯೇ ಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ಧೃತಕಥಾ ವಿಸ್ಮೃತೋ ಸ್ಮಾರಕಾಯ ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜಗುರೂನ್ ವಂದೇ ಹಯಗ್ರೀವಪದಾಶ್ರಯಾನ್ ನಾಪ್ಯೈಕ್ಯವಾಕ್ಯಬಲತೋ ವಿರೋಧಿಗುಣವಿಪ್ಲವಃ ತತ್ವಮಸಿ ಇತ್ಯಾದಿ ವಾಕ್ಯಗಳೆಲ್ಲ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಅದರಿಂದಾಗಿ ಭಗವಂತನಲ್ಲಿರುವಂತಹ ಗುಣಗಳು ಮಿಥ್ಯಾ ಅಂತ ಆಗಬೇಕು. ಭಗವಂತನಲ್ಲಿರುವಂತಹ ಆನಂದ ಜ್ಞಾನಾದಿ ಗುಣಗಳೆಲ್ಲ ಅದು ಮಿಥ್ಯ, ಅವನು ನಿರ್ಗುಣ ಆಗಬೇಕು. ಯಾಕೆ ಅಂತಂದರೆ ತತ್ವಮಸಿ ಎಂಬತಕ್ಕಂಥ ವಾಕ್ಯ ಅದೇನು ಹೇಳ್ತಾ ಇದೆ? ಅಭೇದವನ್ನು ಹೇಳ್ತಾ ಇದೆ. ತತ್ ಅಂತ, ತತ್ ಅಂದರೆ ಯಾರು? ಪರಮಾತ್ಮ. ತ್ವಂ ಅಂದರೆ ನೀನು. ಪರಮಾತ್ಮ ಅಂದರೆ ಯಾರು ಇಟ್ಕೊಳ್ಬೇಕು? ಜ್ಞಾನಾನಂದಾದಿ ಗುಣ ವಿಶಿಷ್ಟನಾದವನು ಇಟ್ಕೊಂಡ್ಬಿಟ್ರೆ, ತ್ವಂ ಅಂದರೆ ಯಾರು? ನೀನು. ನೀನು ಅಂದರೆ ಯಾರು? ಅಲ್ಪಜ್ಞತ್ವಾದಿ ವಿಶಿಷ್ಟನಾದವನು, ದುಃಖಾದಿ ವಿಶಿಷ್ಟನಾದವನು. ಹಾಗಾದರೆ ಆನಂದಾದಿ ವಿಶಿಷ್ಟನಾದವನು ತತ್ಶಬ್ದವಾಚ್ಯನಾದ, ದುಃಖಾದಿ ವಿಶಿಷ್ಟನಾದವನು ತ್ವಂ ಶಬ್ದವಾಚ್ಯನಾದ. ಆನಂದ ಉಳ್ಳವನಿಗೂ ದುಃಖವುಳ್ಳವನಿಗೂ ಅಭೇದ ಹೇಳಲಿಕ್ಕೆ ಬರುತ್ತಾ? ಆನಂದ ಉಳ್ಳವನು ದುಃಖವುಳ್ಳವನು ಒಬ್ಬನೇ ಅಂತ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಹಾಗಾದರೆ ಏನು ಮಾಡಬೇಕು? ಆ ಪರಮಾತ್ಮನಲ್ಲಿ ಆನಂದಾದಿ ಧರ್ಮಗಳಿದೆಯಲ್ಲ, ಅದಿಲ್ಲ ಅಂತ ಹೇಳಬೇಕು. ಜೀವನಲ್ಲಿ ದುಃಖಾದಿಗಳೆಲ್ಲ ಸುಳ್ಳು ಅನ್ನಬೇಕು. ಪರಮಾತ್ಮನಲ್ಲಿ ಆನಂದಾದಿಗಳು ಇಲ್ಲ, ಹಾಗಾಗಿ ಪರಮಾತ್ಮ ಏನಾದ? ನಿರ್ಗುಣನಾದ. ಅಂದರೆ ತತ್ವಮಸ್ಯಾದಿ ವಾಕ್ಯ ಅದು ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳುತ್ತೆ. ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳಬೇಕು ಅಂತಾದರೆ ಪರಮಾತ್ಮನನ್ನು ನಿರ್ಗುಣ ಅಂತ ಒಪ್ಪಬೇಕು. ಪರಮಾತ್ಮನನ್ನು ಸಗುಣ ಅಂತ ಒಪ್ಪಿಬಿಟ್ರೆ ಆವಾಗ ಜೀವನಲ್ಲಿ ದುಃಖಾದಿಗಳು ಅಜ್ಞಾನಾದಿಗಳು ಅನುಭವಕ್ಕೆ ಬರ್ತಾಯಿದೆ. ಪರಮಾತ್ಮನನ್ನು ಜ್ಞಾನಾನಂದಾದಿ ಪೂರ್ಣ ಅಂತ ಹೇಳ್ತೀರ. ಜ್ಞಾನಾನಂದಾದಿ ಪೂರ್ಣನಾದ ಅಜ್ಞಾನ ದುಃಖಾದಿ ವಿಶಿಷ್ಟನಾದ ಜೀವ, ಇವರಿಗೆ ಅಭೇದ ಹೇಳಲಿಕ್ಕೆ ಬರಲ್ಲ. ಹಾಗಾದರೆ ಅಭೇದ ಹೇಳಬೇಕು ಅಂತಂದರೆ ಪರಮಾತ್ಮನಲ್ಲಿರತಕ್ಕಂಥ ಗುಣ ಸುಳ್ಳು, ನಿರ್ಗುಣ ಸತ್ಯ. ಪರಮಾತ್ಮ ನಿರ್ಗುಣ ಅನ್ನೋದು ಸತ್ಯ. ಜೀವನಲ್ಲಿಯೂ ಕೂಡ ತೋರ್ತಕ್ಕಂಥದ್ದೆಲ್ಲ ಸುಳ್ಳು ಅಂತ ಹೇಳಿದ್ರೆ ಅಭೇದ ಹೇಳಲಿಕ್ಕೆ ಬರುತ್ತೆ. ಸಗುಣ ಬ್ರಹ್ಮ ಒಪ್ಪಿದಾರಲ್ಲ ಅವರು. ಅವ್ರು ಹೇಳಿದಾರಲ್ಲ, ಸಗುಣ ಬ್ರಹ್ಮನಿಗೂ ಪರಮಾತ್ಮನಿಗೂ ಅಭೇದ ಇಲ್ಲ. ಸಗುಣ ಬ್ರಹ್ಮ ಜೀವನಿಗೆ ಅಭೇದ ಹೇಳಲ್ಲ. ಸಗುಣ ಬ್ರಹ್ಮನಿಗೂ ಜೀವನಿಗೂ ಅಭೇದ ಹೇಳಲ್ಲ, ಭೇದನೇ ಹೇಳೋದು. ಹಂಗೆ ಹೇಳಲಿಕ್ಕೆ ಬರಲ್ಲ. ಈಗ ನಾವೆಲ್ಲ ಸಗುಣ ಬ್ರಹ್ಮರೇ, ಭೇದ ಇದೆ ತಾನೇ? ಅಷ್ಟೇ. ಸಗುಣ ಬ್ರಹ್ಮನಿಗೆ ಭೇದವೇ, ಅದರಲ್ಲಿ ವ್ಯತ್ಯಾಸ ಇರುತ್ತೆ. ನಿರ್ಗುಣ ಬ್ರಹ್ಮನಿಂದನೇ ಐಕ್ಯವನ್ನು ಹೇಳಬೇಕು. ನಿರ್ಗುಣ ಬ್ರಹ್ಮನಿಗೆ ಅವಿದ್ಯಾ ಸಂಬಂಧದಿಂದ ಸಗುಣ ಭಾವ ಬಂದಿದೆ. ಆ ಸಗುಣ ಬ್ರಹ್ಮನಲ್ಲಿರುವ ಅವಿದ್ಯಾ ಹೋಯಿತು ಅಂತಂದರೆ ಆವಾಗ ನಿರ್ಗುಣ ಭಾವ ಬರುತ್ತೆ. ಅವಿದ್ಯಾ ಸಂಬಂಧದಿಂದ ನಿರ್ಗುಣನೇ ಸಗುಣನಾಗಿ ಕಾಣ್ತಾ ಇದ್ದಾನೆ. ನಿಮಗೆ ಅಜ್ಞಾನ ಇರೋದರಿಂದ ಶುಕ್ತಿಯೇ ರೂಪ್ಯವಾಗಿ ಕಾಣ್ತು, ಪ್ಲಾಸ್ಟಿಕ್ ಪೇಪರೇ ಬಂಗಾರವಾಗಿ ಕಾಣ್ತು. ಯಾವುದೇ ಅಜ್ಞಾನ ಇರೋದ್ರಿಂದ. ಅಜ್ಞಾನ ಹೋಯಿತು ಅಂತಂದರೆ ಆವಾಗ ಪ್ಲಾಸ್ಟಿಕ್ ಪೇಪರ್ ಬಂಗಾರ ಅಲ್ಲ ಅದು. ಹಾಗೆ ಸಗುಣನಾಗಿ ಕಾಂಡ. ಯಾಕೆ? ಅವಿದ್ಯೆ ಇರೋದ್ರಿಂದ. ಅದೇ ತಾನೆ.
ಐಕ್ಯವಾಕ್ಯಬಲತಃ ಅಪಿ ಅಹಂ ಬ್ರಹ್ಮಾಸ್ಮಿ ತತ್ವಮಸಿ ಇತ್ಯಾದಿ ವಾಕ್ಯಗಳಲ್ಲಿ ಐಕ್ಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಈ ವಾಕ್ಯಗಳ ಬಲದಿಂದಲೂ ಕೂಡ ವಿರೋಧಿ ಗುಣವಿಪ್ಲವ ಅಂತ, ಐಕ್ಯಕ್ಕೆ ವಿರೋಧಿಯಾಗಿರ್ತಕ್ಕಂಥ ಗುಣಗಳು ಇಲ್ಲ ಎಂಬತಕ್ಕಂಥದ್ದು ನ ಸಿದ್ಧವಾಗುವುದಿಲ್ಲ. ಐಕ್ಯವಾಕ್ಯ ಬಲತಃ ಅಪಿ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತಕ್ಕಂಥ ತತ್ವಮಸಿ ಅಹಂ ಬ್ರಹ್ಮಾಸ್ಮಿ ಸರ್ವಂ ಖಲ್ವಿದಂ ಬ್ರಹ್ಮ ಇತ್ಯಾದಿ ವಾಕ್ಯಗಳ ಬಲದಿಂದಲೂ ವಿರೋಧಿ ಗುಣವಿಪ್ಲವ, ಐಕ್ಯಕ್ಕೆ ವಿರೋಧಿಯಾಗಿರ್ತಕ್ಕಂಥ ಗುಣಗಳು ಇಲ್ಲ ಎಂಬತಕ್ಕಂಥದ್ದು ನ ಸಿದ್ಧ ಆಗೋದಿಲ್ಲ. ಇದಾನೀಂ ತತ್ವಮಸ್ಯಾದ್ಯೈಕ್ಯವಾಕ್ಯಬಲಾದಪಿ ನ ಗುಣಮಿಥ್ಯಾತ್ವಮಿತ್ಯಾಹ. ಈಗ ತತ್ವಮಸಿ ಇತ್ಯಾದಿ ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತಾ ಇದ್ದಾರೆ. ಈ ವಾಕ್ಯದ ಅರ್ಥವನ್ನು ಕೂಡಿಸಬೇಕು ಅಂತಾದರೆ ಭಗವಂತನಲ್ಲಿ ಗುಣಾದಿಗಳು ಮಿಥ್ಯಾ ಅಂತ ಹೇಳಬೇಕು ಅಂತ ಗುಣಮಿಥ್ಯಾತ್ವಂ ನ, ತತ್ವಮಸ್ಯಾದಿ ವಾಕ್ಯಗಳಿಗೆ ಅರ್ಥವನ್ನು ಹೇಳಿದ್ರೂ ಕೂಡ ಗುಣ ಮಿಥ್ಯಾ ಆಗಿರಬೇಕು ಅಂತ ಹೇಳ್ತಕ್ಕಂಥದ್ದು ಸರಿಯಲ್ಲ. ಆದ್ದರಿಂದ ತತ್ವಮಸ್ಯಾದಿ ಅಭೇದ ಬೋಧಕ ವಾಕ್ಯ ಬಲದಿಂದಲೂ ಪರಮಾತ್ಮನಲ್ಲಿ ಗುಣ ಇಲ್ಲ ಅನ್ನೋದು ಸತ್ಯ, ಅಂದರೆ ಗುಣ ಇದೆ ಅನ್ನೋದು ಮಿಥ್ಯಾ ಅಂತ ಹೇಳಲಿಕ್ಕೆ ಬರೋದಿಲ್ಲ. ವಿರೋಧಿ ಗುಣ ಸಂತ್ಯಾಗೇ ಐಕ್ಯಂ ವಾಕ್ಯ ಸ್ಯಾದೈಕ್ಯಂ ವಾಕ್ಯಗೋಚರಂ ಅವಿರುದ್ಧೋ ಹಿ ವಾಕ್ಯಾರ್ಥೋ ಯೋಗ್ಯತಾ ಯದಪೇಕ್ಷಿತ ಯದಿ ವಾಕ್ಯೋದಿತಾದ್ವೈತಾತ್ ಏವ ತದ್ಗುಣಮೋಚನಂ ತದಾನ್ಯೋನ್ಯಾಶ್ರಯೋ ದೋಷಃ ವಾಕ್ಯಮರ್ಥಾಂತರೇ ನಯೇತ್. ಜೀವಬ್ರಹ್ಮರಿಗೆ ಅಭೇದವನ್ನು ಒಪ್ಪಬೇಕು ಅಂತಾದರೆ ಅವಾಗೇನು ಮಾಡಬೇಕು? ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತ ಹೇಳಬೇಕು. ಹಾಗಾದರೆ ಭಗವಂತನಲ್ಲಿ ಗುಣ ಇಲ್ಲ ಅಂತಾದರೆ ಆವಾಗ ಜೀವಬ್ರಹ್ಮರಿಗೆ ಅಭೇದ ಹೇಳ್ಬೋದು. ಜೀವಬ್ರಹ್ಮರಿಗೆ ಅಭೇದ ಇದೆ ಅಂತಾದರೆ ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತ ಸಿದ್ಧಾಗೋದು. ಜೀವಬ್ರಹ್ಮರಲ್ಲಿ ಅಭೇದ ಇದೆ ಅಂತಾದರೆ ಅಭೇದ ಕೂಡಿಸ್ಬೇಕು ಅದು ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತಾಗುತ್ತೆ. ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತಾದರೆ ಜೀವಬ್ರಹ್ಮರಲ್ಲಿ ಅಭೇದ ಕೊಡುತ್ತೆ, ಅನ್ಯೋನ್ಯಾಶ್ರಯ ದೋಷ ಬರುತ್ತೆ. ಮದುವೆ ಆದರೆ ಹುಚ್ಚಿಬಿಡುತ್ತೆ, ಹುಚ್ಚಿಬಿಟ್ರೆ ಮದುವೆ ಆಗುತ್ತೆ. ಹಾಗೆ ಪರಮಾತ್ಮನಲ್ಲಿ ಗುಣ ಇಲ್ಲ ಅಂತಂದರೆ ಅಭೇದ ಕೊಡುತ್ತೆ. ಅಭೇದನ ಒಪ್ತೀರಾ ಅಂತಂದರೆ ಅಭೇದ ಸತ್ಯ ಅಂತಾದರೆ ಗುಣ ಇಲ್ಲ ಅಂತ ಆಗುತ್ತೆ. ಹಾಗಾದರೆ ನಿರ್ಗುಣ ಅಂತ ಆಗೋದು ಐಕ್ಯ ಇದ್ದರೆ, ಐಕ್ಯ ಇರೋದರಿಂದ ನಿರ್ಗುಣ ಅಂತ ಆಗುತ್ತೆ. ಈ ರೀತಿಯಾಗಿ ಐಕ್ಯ ಸಿದ್ಧ ಆದರೆ ನಿರ್ಗುಣತ್ವ ಸಿದ್ಧ ಆಗುತ್ತೆ, ನಿರ್ಗುಣತ್ವ ಸಿದ್ಧ ಆದರೆ ಐಕ್ಯ ಸಿದ್ಧವಾಗುತ್ತೆ ಎಂಬುದಾಗಿ ಅನ್ಯೋನ್ಯಾಶ್ರಯತಾ ದೋಷ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಜೀವಬ್ರಹ್ಮರಿಗೆ ಐಕ್ಯವನ್ನು ಸಮರ್ಥನೆ ಮಾಡಬೇಕು. ಅದಕ್ಕೋಸ್ಕರ ಪರಮಾತ್ಮನಲ್ಲಿ ಗುಣಪೂರ್ಣತ್ವವನ್ನು ಒಪ್ಪಿಬಿಟ್ರೆ ಆವಾಗ ಐಕ್ಯನ ಹೇಳಲಿಕ್ಕೆ ಬರಲ್ಲ. ಅಂದರೆ ಭಗವಂತನ ಗುಣಪೂರ್ಣತ್ವ ಐಕ್ಯಕ್ಕೆ ವಿರೋಧಿಯಾಗಿದೆ. ಆ ಗುಣಪೂರ್ಣತ್ವವನ್ನು ಬಿಟ್ಟುಬಿಟ್ರೆ ಆವಾಗ ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳ್ಬೋದು. ತತ್ವಮಸ್ಯಾದಿ ವಾಕ್ಯಗಳು ಅದನ್ನು ಹೇಳ್ತಾ ಇದೆ ಅಂತ. ಅಲ್ಲಿ ವಾಕ್ಯ ಅರ್ಥ ಪ್ರತಿಪಾದನೆ ಮಾಡಬೇಕು ಅಂತಾದರೆ ಯೋಗ್ಯತಾ ಇರಬೇಕು. ಯೋಗ್ಯತಾ ಇದ್ದಾಗ ವಾಕ್ಯವು ಅರ್ಥವನ್ನು ತಿಳಿಸಿಕೊಡುತ್ತೆ. ಯೋಗ್ಯತಾ ಅಂದ್ರೇನು? ಪ್ರಮಾಣ ವಿರೋಧ ಇರಬಾರ್ದು ಅಂತ ಅರ್ಥ. ಯೋಗ್ಯತಾ ಅಂದರೆ ಪ್ರಮಾಣ ವಿರೋಧ ಇರಬಾರ್ದು. ಅಗ್ನಿನಾ ಸಿಂಚತಿ ಈ ವಾಕ್ಯದಿಂದ ಅರ್ಥಬೋಧ ಬರಲ್ಲ. ಅಗ್ನಿನಾ ಸಿಂಚತಿ ಅಂದರೆ ಏನರ್ಥ? ಅಗ್ನಿಯಿಂದ ಬೆಂಕಿಯಿಂದ ಪ್ರೋಕ್ಷಣೆ ಮಾಡ್ತಾನೆ ಆಗುತ್ತಾ? ಅಗ್ನಿಯಿಂದ ಪ್ರೋಕ್ಷಣೆ ಮಾಡಲಿಕ್ಕಾಗತ್ತಾ? ಇಲ್ಲ, ಪ್ರಮಾಣ ವಿರೋಧ ಇದೆ. ಅದರಿಂದಾಗಿ ಈ ವಾಕ್ಯ ಅರ್ಥಬೋಧಕ ಅಲ್ಲ. ಜಲೇನ ಸಿಂಚತಿ ಅಲ್ಲಿ ಪ್ರಮಾಣ ವಿರೋಧ ಇಲ್ಲ. ಅದರಿಂದ ಎಲ್ಲಿ ವಾಕ್ಯವು ಅರ್ಥಬೋಧಕ ಆಗಬೇಕೋ ಅಲ್ಲಿ ಯೋಗ್ಯತಾ ಅಪೇಕ್ಷಿತ. ಯೋಗ್ಯತಾ ಎಂಬತಕ್ಕಂಥದ್ದಿದ್ರೇ ವಾಕ್ಯವು ಅರ್ಥಬೋಧಕ ಆಗುತ್ತೆ. ಈಗ ಪರಮಾತ್ಮನಲ್ಲಿ ಜೀವರಿಂದ ಅಭೇದ ಇದೆ ಅಂತ ತತ್ವಮಸಿ ವಾಕ್ಯ ಹೇಳುತ್ತೆ. ಪರಮಾತ್ಮನಿಗೂ ಜೀವನಿಗೂ ಅಭೇದವನ್ನು ತತ್ವಮಸಿ ವಾಕ್ಯ ಹೇಳುತ್ತೆ ಅಂದರೆ ವಿರೋಧ ಇರಬಾರ್ದು. ಯಾವುದು ವಿರೋಧ? ಪರಮಾತ್ಮನಲ್ಲಿ ಗುಣ ಇದೆ ಅಂತ ಅಂದ್ಬಿಟ್ರೆ ಅದು ವಿರೋಧವಾಗುತ್ತೆ. ಆದ್ದರಿಂದ ಆವಾಗ ಯೋಗ್ಯತೆ ಇಲ್ಲ ಅಂತ ಆಗ್ಬಿಡುತ್ತೆ. ಪರಮಾತ್ಮನಲ್ಲಿ
ಜ್ಞಾನಾನಂದಾದಿ ಗುಣಗಳು ಸತ್ಯಭೂತವಾದದ್ದಿದೆ ಅಂತ ಹೇಳಿಬಿಟ್ರೆ ಆವಾಗ ಯೋಗ್ಯತೆ ಇಲ್ಲ ಅಂತ ಆಗುತ್ತೆ. ಯಾಕೆ ಅಭೇದವನ್ನು ಹೇಳಲಿಕ್ಕಾಗಲ್ಲ. ಹಾಗಾದರೆ ಅಭೇದವನ್ನು ಹೇಳಬೇಕು ಅಂತಾದರೆ ಅಲ್ಲಿ ವಿರೋಧಿಯಾಗಿರ್ತಕ್ಕಂತಹ ಗುಣ ಇಲ್ಲ ಅಂತ ಹೇಳಬೇಕು ಅಂತ. ಅದಕ್ಕೆ ಹೇಳ್ತಾರೆ ಅಭೇದವನ್ನು ಹೇಳಬೇಕಾದ್ರೆ ಒಂದು ಗುಣ ಇಲ್ಲ ಅಂತ ಹೇಳಬೇಕು. ಭಗವಂತನಿಗೆ ಗುಣ ಇಲ್ಲ ಅಂತಾದರೆ ಅಭೇದವನ್ನು ಹೇಳ್ಬೋದು. ಅದರಿಂದಾಗಿ ಅನ್ಯೋನ್ಯಾಶ್ರಯ ಅಂತಕ್ಕಂಥದ್ದು ಬರುತ್ತೆ ಅಂತ. ಹಾಂ, ಮತ್ತಿನ್ನೇನು ಹೇಳಬೇಕು? ಅವರು ಹೇಳಿದ್ದು ತತ್ವಮಸ್ಯಾದಿ ವಾಕ್ಯ ಅಭೇದವನ್ನು ಹೇಳ್ತಾ ಇದೆ, ಅಭೇದವನ್ನು ಬೋಧನೆ ಮಾಡ್ತಾ ಇದೆ. ಅದರಿಂದಾಗಿ ಪರಮಾತ್ಮನಲ್ಲಿ ಗುಣ ಇಲ್ಲ, ಪರಮಾತ್ಮ ನಿರ್ಗುಣ ಅನ್ನೋದು ಸತ್ಯ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಹೇಳ್ತಾ ಇದ್ದೇವೆ ತತ್ವಮಸಿ ಎಂಬತಕ್ಕಂಥ ವಾಕ್ಯ ಅಭೇದ ಬೋಧನೆ ಮಾಡಿದ್ರೆ ಆವಾಗ ಐಕ್ಯ ಕೂಡಲ್ಲ ಅಂತ ಪರಮಾತ್ಮನಲ್ಲಿ ಗುಣ ಎಂಬತಕ್ಕಂಥದ್ದು ನಿಮಗೆ ಮಿಥ್ಯ ಅಂತ ಹೇಳ್ಬೋದು, ಅವನು ನಿರ್ಗುಣ ಅಂತ ಹೇಳ್ಬೋದು. ಆದರೆ ತತ್ವಮಸಿ ವಾಕ್ಯ ಎಂಬತಕ್ಕಂಥದ್ದು ಐಕ್ಯ ಬೋಧಿಸ್ತಾ ಇದೆ ಅಂತ ಸಿದ್ಧ ಆಗೋದು ಯಾವಾಗ? ಆ ಗುಣ ಇಲ್ಲ ಅಂತ. ಭಗವಂತನ ಗುಣ ಇಲ್ಲ ಅಂತ ಸಿದ್ಧ ಆಗೋದು ಯಾವಾಗ? ಅದರಿಂದ ಅನ್ಯೋನ್ಯಾಶ್ರಯ ಬಂತು. ಹಾಂ, ಅವ್ರು ಹೇಳಿದ್ದು ತತ್ವಮಸ್ಯಾದಿ ವಾಕ್ಯದಿಂದ ಅಭೇದವನ್ನು ಬೋಧನೆ ಮಾಡ್ತಾ ಇರೋದರಿಂದಾಗಿ ಭಗವಂತ ನಿರ್ಗುಣ ಅಂತ ಆಗುತ್ತೆ ಅಂತ. ತತ್ವಮಸ್ಯಾದಿ ವಾಕ್ಯ ಅಭೇದ ಬೋಧನೆ ಮಾಡೋದು ಯಾವಾಗ? ಭಗವಂತ ನಿರ್ಗುಣ ಆದರೆ. ಭಗವಂತ ನಿರ್ಗುಣ ಆಗೋದು ಯಾಕೆ? ತತ್ವಮಸ್ಯಾದಿ ಎಂಬ ವಾಕ್ಯಕ್ಕೆ ಅಭೇದ ಅಂತ ಅರ್ಥ ಆಗಿದ್ದರೆ, ತತ್ವಮಸಿ ಎಂಬತಕ್ಕಂಥ ವಾಕ್ಯಕ್ಕೆ ಅಭೇದವೇ ಮುಖ್ಯಾರ್ಥ ಅಂತ ಆಗಿದ್ದರೆ ಆವಾಗ ಭಗವಂತ ನಿರ್ಗುಣ ಅಂತ ಆಗ್ತಾನೆ. ಭಗವಂತ ನಿರ್ಗುಣ ಅಂತಾದ್ರೇ ತತ್ವಮಸ್ಯಾದಿ ವಾಕ್ಯ ಎಂಬತಕ್ಕ ಅಭೇದ ಬೋಧಕ ಅಂತ ಆಗುತ್ತೆ. ಅದರಿಂದಾಗಿ ತತ್ವಮಸ್ಯಾದಿ ವಾಕ್ಯವನ್ನು ಇಟ್ಕೊಂಡು ಅಭೇದ ಕೂಡಿಸ್ಲಿಕ್ಕೋಸ್ಕರ ಭಗವಂತನಲ್ಲಿ ಗುಣ ಇಲ್ಲ, ಅವನು ನಿರ್ಗುಣ ಅಂತ ಹೇಳ್ತೇವೆ ಅಂತಂದರೆ ದೋಷತೆ, ಅದು ಹೇಳಲಿಕ್ಕೆ ಬರಲ್ಲ. ಅದರ ಅರ್ಥ ತಿಳಿಯದೆ ಇದರ ಅರ್ಥ ಹೇಳಲಿಕ್ಕೆ ಬರ, ಇದರ ಅರ್ಥ ತಿಳಿಬೇಕಾದ್ರೆ ಅದರ ಅರ್ಥ ತಿಳಿಬೇಕು, ಪರಸ್ಪರ ಅಪೇಕ್ಷೆ ಇದೆ. ವಿರೋಧಿ ಗುಣ ಸಂತ್ಯಾಗೆ ವಿರುದ್ಧವಾಗಿರ್ತಕ್ಕಂತಹ ಗುಣಗಳನ್ನು ಬಿಟ್ಟರೆ ಮಾತ್ರ ಐಕ್ಯಂ, ಜೀವಬ್ರಹ್ಮರಿಗೆ ಐಕ್ಯವು ವಾಕ್ಯಗೋಚರಂ ತತ್ವಮಸಿ ಇತ್ಯಾದಿ ವಾಕ್ಯಗಳಿಂದ ಪ್ರತಿಪಾದ್ಯವಾದದ್ದು ಎಂಬುದಾಗಿ ಸ್ಯಾತ್, ಸಿದ್ಧವಾಗುತ್ತದೆ. ಯತಃ, ಯಾವ ಕಾರಣದಿಂದ? ಯೋಗ್ಯತಾ, ಪ್ರಮಾಣ ವಿರೋಧ ಇಲ್ಲದೇ ಇರುವಿಕೆ. ಯೋಗ್ಯತೆ ಅಂತಂದರೆ ಪ್ರಮಾಣ ಇಲ್ಲದ ವಿರೋಧ ಇಲ್ಲದೇ ಇರುವಿಕೆ. ಯೋಗ್ಯತೆಯು ಅಪೇಕ್ಷಿತ, ಶಬ್ದದಿಂದ ಅರ್ಥಜ್ಞಾನ ಬರಲಿಕ್ಕೆ ಅವಶ್ಯಕವಾಗಿದೆ. ತತಃ, ಆದ್ದರಿಂದ ಅವಿರುದ್ಧ, ವಿರೋಧ ಇಲ್ಲದೇ ಇರತಕ್ಕಂಥದ್ದೇ ವಾಕ್ಯಾರ್ಥ ಇಹಿ, ವಾಕ್ಯದ ಅರ್ಥವಾಗುತ್ತದೆ. ಯದಿ, ಒಂದು ವೇಳೆ ವಾಕ್ಯೋದಿತ ಅದ್ವೈತಾತ್, ತತ್ವಮಸಿ ಇತ್ಯಾದಿ ವಾಕ್ಯಗಳಿಂದ ಅಭೇದ ಎಂಬತಕ್ಕಂಥದ್ದು ಪ್ರತಿಪಾದನೆ ಮಾಡ್ತಾ ಇದೆ. ಅಂದರೆ ತತ್ವಮಸ್ಯಾದಿ ವಾಕ್ಯಗಳಿಂದ ಪ್ರತಿಪಾದಿತವಾಗಿರ್ತಕ್ಕಂತಹ ಅದ್ವೈತ, ಅಭೇದ, ಐಕ್ಯ, ಇದರಿಂದಲೇ ತದ್ಗುಣಮೋಚನಂ, ಭಗವಂತನಲ್ಲಿ ಗುಣ ಇಲ್ಲ, ನಿರ್ಗುಣ ಎಂಬುದಾಗಿ ಸಿದ್ಧ ಆಗ್ತಾನೆ ಅಂತಂದರೆ ತದಾ, ಆವಾಗ ಅನ್ಯೋನ್ಯಾಶ್ರಯ ದೋಷ, ಅನ್ಯೋನ್ಯಾಶ್ರಯ ಎಂಬತಕ್ಕಂಥ ದೋಷವು ತತ್ವಮಸಿ ಎಂಬತಕ್ಕಂತಹ ವಾಕ್ಯವನ್ನು ಅರ್ಥಾಂತರೇ, ನೀನು ಅವನಾಗಿದ್ದೀಯಾ ಅಂತ ಅರ್ಥ ಅಲ್ಲ, ನೀನು ಅವನ ಸದೃಶನಾಗಿದ್ದೀಯಾ ಎಂಬತಕ್ಕಂತಹ ಬೇರೆ ಅರ್ಥದ ಕಡೆಗೆ ನಯೇತ್, ಕರೆದುಕೊಂಡು ಹೋಗುತ್ತದೆ. ನೀನು ಅವನಾಗಿದ್ದೀಯಲ್ಲ, ನೀನು ಅವನಿಗೆ ಸದೃಶನಾಗಿದ್ದೀಯಾ ಅಂತ ಸಾದೃಶ್ಯ ಎಂಬತಕ್ಕಂಥ ಬೇರೆ ಅರ್ಥವನ್ನು ತತ್ವಮಸಿ ವಾಕ್ಯ ಪ್ರತಿಪಾದನೆ ಮಾಡುತ್ತೆ. ನಮ್ಮ ಸಿದ್ಧಾಂತ ಪ್ರಕಾರ ತತ್ವಮಸಿ ವಾಕ್ಯಕ್ಕೆ ಏನರ್ಥ? ನೀನು ಅವನಾಗಿದ್ದೀಯಾ, ಚೈತ್ರ ಮೈತ್ರ ಒಂದೇ ಅಂತ ಹೇಳ್ತೇವೆ. ಯಾಕೆ? ಚೈತ್ರ ಮೈತ್ರ ಸಮಾನರು, ಸದೃಶರಾಗಿದ್ದಾರೆ ಅಂತ ಹೇಳೋದು. ಚೈತ್ರ ಮೈತ್ರ ಇಬ್ಬರು ಒಬ್ಬರೇ ಅಲ್ಲ, ಲೋಕದಲ್ಲೇ ವ್ಯವಹಾರ ಮಾಡ್ತೇವೆ. ಹಾಗೆ ತತ್ವಮಸಿ ಎಂಬತಕ್ಕಂಥದ್ದು ಕೂಡ ನೀನು ಪರಮಾತ್ಮ ಸದೃಶನಾಗಿದ್ದೀಯಾ, ನೀನು ಪರಮಾತ್ಮನೇ ಆಗಿದ್ದೀಯಾ ಅಂತ ಹೇಳಿದ್ರೆ ಅವಾಗೇನು ಬೇಕಾಗುತ್ತೆ? ವಿರೋಧಿ ಗುಣ ಸಂತ್ಯಾಗ ಮಾಡಬೇಕು, ಭಗವಂತನಲ್ಲಿ ಜ್ಞಾನಾನಂದ ಗುಣ ತ್ಯಾಗ ಮಾಡಬೇಕು. ಅವಾಗ ಅನ್ಯೋನ್ಯಾಶ್ರಯ ಬರುತ್ತೆ, ತ್ಯಾಗ ಮಾಡಲಿಕ್ಕೆ ಬರಲ್ಲ. ಅನ್ಯೋನ್ಯಾಶ್ರಯ ಬಂತು ಅಂತಂದರೆ ಅಭೇದ ಸಿದ್ಧವಾದರೆ ಗುಣತ್ಯಾಗ, ಗುಣತ್ಯಾಗ ಸಿದ್ಧರಾದರೆ ಅಭೇದ. ಹಾಗಾದ್ರೆ ತತ್ವಮಸಿ ವಾಕ್ಯಕ್ಕೆ ಅಭೇದ ಅಂತ ಅರ್ಥ ಮಾಡಬಾರ್ದು, ಬೇರೆ ಅರ್ಥ ಮಾಡಬೇಕು. ಏನಂತ? ಸತ್ಯಂ ಜ್ಞಾನಮನಂತಂ ಬ್ರಹ್ಮನ್ ಶ್ರುತಿ ಇದೆ, ಇದಕ್ಕಂತೂ ಸತ್ಯತ್ವ ಜ್ಞಾನತ್ವಾದಿ ಗುಣವುಳ್ಳವನು ಅಂತ ಅರ್ಥ ಮಾಡಬೇಕು. ತತ್ವಮಸಿ ಅಂತ ವಾಕ್ಯ ಇದೆ, ಭಗವಂತನು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂತ ಸತ್ಯತ್ವಾದಿ ಗುಣ ವಿಶಿಷ್ಟನಾಗಿದ್ದಾನೆ ಅಂತಂದರೆ ತತ್ವಮಸಿ ಅಂತ
ಭಗವಂತನೇ ನೀನು ಅಂತ ಅರ್ಥ ಹೇಳಿಕ್ಕೆ ಬರಲ್ಲ. ಹಾಗಾದರೆ ಸತ್ಯಜ್ಞಾನಮನಂತ ಬ್ರಹ್ಮ ಎಂಬತಕ್ಕಂಥ ಶ್ರುತಿಯನ್ನು ನಾವೇನು ಹೇಳಬೇಕು? ಸತ್ಯ, ಭಗವಂತನಲ್ಲಿ ಗುಣಗಳನ್ನು ಇದೆ ಅಂತ ಹೇಳ್ತಾ ಇದೆ. ತತ್ವಮಸಿ ಅಂತ ಕೂಡಲಲ್ಲ ಅಂತಂದರೆ ತತ್ ಸದೃಶಾಸಿ ಅಂತ ಅರ್ಥ ಮಾಡಬೇಕು. ಈಗ ಶ್ರುತಿಗೆ ಪ್ರಾಮಾಣ್ಯವೂ ಇದೆ, ವಿರೋಧವೂ ಇಲ್ಲ ಅಂತ ಈ ರೀತಿಯಲ್ಲಿ ಮಾಡಬೇಕು. ಏನು ಅದು ಹಂಗಲ್ಲಲ್ಲ. ಶ್ವೇತಕೇತುವಿಗೆ ಉದ್ದಾಲಕರು ಹೇಳೋದು. ಶ್ವೇತಕೇತುವನ್ನು ಕುರಿತು ತತ್ ತ್ವಂ ಅಸಿ ಅಂತ ಹೇಳೋದು. ಹಾಗಾದರೆ ನೀವು ಅವತಾರಗಳಿಗೆ ಹೇಳಲಿಕ್ಕೆ ಬರಲ್ಲ. ತ್ವಂ ಅಂದರೆ ನೀನು ಅಂದರೆ ಯಾರು? ಉದ್ದಾಲಕರು ಶ್ವೇತಕೇತುವನಿಗೆ ಹೇಳೋದು ಅಂದರೆ ನೀನು ಅಂತ. ನೀನು ತದ್ ಅಸಿ, ನೀನು ಅದಾಗಿದ್ದೀಯಾ. ನೀನು ಅದಾಗಿದ್ದೀಯ ಅಂದರೆ ಏನು ಹೇಳಬೇಕು? ಮೇಲ್ನೋಟಕ್ಕೆ ಬ್ರಹ್ಮನೇ ಆಗಿದ್ದೀಯಾ. ನೀನು ಬ್ರಹ್ಮನೇ ಆಗಿದ್ದೀಯ ಅಂದ್ಕೊಡುತ್ತಾ? ಇಲ್ಲ. ಯಾಕೆ? ಬ್ರಹ್ಮ ಸತ್ಯಜ್ಞಾನಮನಂತ ಬ್ರಹ್ಮ ಅಂದರೆ ಸತ್ಯತ್ವಾದಿ ಗುಣ ವಿಶಿಷ್ಟನಾಗಿದ್ದಾನೆ. ಈ ಜೀವನಲ್ಲಿ ಸತ್ಯತ್ವಾದಿ ಗುಣ ವೈಶಿಷ್ಟ್ಯ ಇಲ್ಲ. ಹಾಗಾದ್ರೆ ಏನು ಅರ್ಥ ಮಾಡಬೇಕು? ಅದಕ್ಕೆ ಅರ್ಥಾಂತರಂ ನಯೇತ್. ಆ ವಾಕ್ಯಕ್ಕೆ ಇನ್ನೊಂದು ಅರ್ಥ ಮಾಡಬೇಕು. ಹಾಂ, ಜೀವ ಪರಮಾತ್ಮನಿಗೆ ಸದೃಶ. ಪರಮಾತ್ಮ ಇದ್ದಾನೆ, ಜೀವ ಇದ್ದಾನೆ. ಪರಮಾತ್ಮನಿಗೆ ಜ್ಞಾನ ಇದೆ, ಜೀವನಿಗೆ ಜ್ಞಾನ ಇದೆ. ಪರಮಾತ್ಮನಿಗೆ ಆನಂದ ಇದೆ, ಜೀವನಿಗೆ ಆನಂದ ಇದೆ. ಎಷ್ಟಿದೆಯೋ ಅಷ್ಟಿರಬೇಕು ಅಂತಿಲ್ಲ. ಹಾಂ, 2 ಲಾಡು ಇದೆ, 2 ಲಾಡು ಅಂತ ಕರಿತೀರ. ತಿರುಪತಿಯಲ್ಲಿ ದರ್ಶನಕ್ಕೆ ಹೋಗಿ ಬಂದ್ರಿ, ಲಾಡು ಕೊಟ್ಟರು ಅಂತೀರ, ದುಡ್ಡು ಕೊಟ್ಟು ತಗೋತೀರ. ಅದು ಇದ್ರ ಸೈಜು ಲಾಡು ಅಂತೀರ, ಹೌದಲ್ವ? ಹಾಂ, ಹಾಗೆ ಇವನಲ್ಲೂ ಜ್ಞಾನ ಇದೆ, ಅವನಲ್ಲೂ ಜ್ಞಾನ ಇದೆ. ಇವನು ಇದ್ದಾನೆ, ಅವನು ಇದೆ, ಸಾದೃಶ್ಯ ಇದೆ. ಹಾಂ, ಹೌದು. ಅದರ ಪುಣೆಯಲ್ಲಿ ಆ ಟೈಗರ್ಲಿರೋ ಸಾಮರ್ಥ್ಯ ಏನಿಲ್ಲ, ಅದ್ರಾಗಿದೆ ಅಂತ ಹೇಳ್ತೀವಿ. ವಿರೋಧಿ ಗುಣತ್ಯಾಗೆ, ಐಕ್ಯವನ್ನು ಹೇಳಲಿಕ್ಕೆ ವಿರುದ್ಧವಾಗಿರ್ತಕ್ಕಂತಹ ಗುಣಗಳನ್ನು ಬಿಟ್ಟಾಗ, ತತ್ ಎಂಬಲ್ಲಿ ಪರಮಾತ್ಮನಲ್ಲಿರತಕ್ಕಂತಹ ಸರ್ವಜ್ಞತ್ವಾದಿಗಳನ್ನು ಬಿಟ್ಟಾಗ, ತ್ವಮ್ಮೆಂಬಲ್ಲಿ ಅಲ್ಪಜ್ಞತ್ವಾದಿ ಅಸ್ವತಂತ್ರಾದಿಗಳನ್ನು ಬಿಟ್ಟಾಗ, ಐಕ್ಯಂ ಜೀವಬ್ರಹ್ಮರ ಐಕ್ಯವು ವಾಕ್ಯಗೋಚರಂ ಸ್ಯಾತ್, ತತ್ವಮಸ್ಯಾದಿ ವಾಕ್ಯಗಳಿಂದ ಪ್ರತಿಪಾದಿತವಾಗಿದೆ ಎಂಬುದಾಗಿ ಹೇಳಲಿಕ್ಕೆ ಬರ್ತಾ ಇದೆ. ಏನಂತ? ಗುಣ ಇಲ್ಲ ಅಲ್ಲ. ನಿಮಗೆ ತತ್ವ ಅನ್ನೋದಕ್ಕೆ ಏನರ್ಥ? ಅವನು ಅಂದರೆ ಯಾರು? ಬ್ರಹ್ಮ. ಬ್ರಹ್ಮ ಅಂತ ಯಾವ ಶಬ್ದದಿಂದ ತಿಳ್ಕೊಂಡ್ರಿ? ಬ್ರಹ್ಮ ಏನು ಅಂತ ಹೇಗೆ ತಿಳ್ಕೊಂಡ್ರಿ? ಸತ್ಯಂ ಜ್ಞಾನಮನಂತ ಬ್ರಹ್ಮ ಅಂತ ವಾಕ್ಯದಿಂದಲೇ ಬ್ರಹ್ಮನ ಜ್ಞಾನ ಬಂದದ್ದು. ಬ್ರಹ್ಮನ ನೋಡಿ ತಿಳ್ಕೊಳ್ಳಿಲ್ಲ ನೀವು, ಹಾಗೆ ಹೇಳಬೇಕು. ಬ್ರಹ್ಮನ ಜ್ಞಾನ ಬರೋದು ವೇದದಿಂದಲೇ. ಔಪನಿಷದ ಪುರುಷ. ಬ್ರಹ್ಮನ ಜ್ಞಾನ ಯುಕ್ತಿಯಿಂದ ಬರಲ್ಲ, ಬ್ರಹ್ಮನ ಜ್ಞಾನ ಪ್ರತ್ಯಕ್ಷದಿಂದ ಬರಲ್ಲ. ಬ್ರಹ್ಮನ ಜ್ಞಾನ ಬರಬೇಕು ಅಂತಂದರೆ ಶಬ್ದದಿಂದಲೇ ಬರಬೇಕು. ಶಬ್ದ ಅಂದರೆ ವೇದ. ವೇದ ಬ್ರಹ್ಮನನ್ನು ತಿಳಿಸ್ತಕ್ಕಂಥ ವೇದ ಯಾವುದು? ಸತ್ಯಂ ಜ್ಞಾನಮನಂತ ಬ್ರಹ್ಮ. ಹಾಗಾದರೆ ಬ್ರಹ್ಮನ ಜ್ಞಾನ ಯಾವ ವಾಕ್ಯದಿಂದ ಬರುತ್ತೆ? ಸತ್ಯಜ್ಞಾನ. ಹಾಗಾದರೆ ಅಲ್ಲೇನು ಬಂತು? ಬ್ರಹ್ಮನ ಜ್ಞಾನ ಸತ್ಯತ್ವಾದಿ ವಿಶಿಷ್ಟನಾದ ಬ್ರಹ್ಮಜ್ಞಾನ ಬಂತು. ಆವಾಗ ಏನು ಮಾಡಬೇಕು? ಆ ಸತ್ಯತ್ವಾದಿಗಳು ವಿರುದ್ಧವಾಯಿತು ಐಕ್ಯಕ್ಕೆ, ಅದನ್ನು ಬಿಡಬೇಕು. ಏನೇ ಹೇಳ್ತಾ ಇರೋದು ಅವ್ರೀಗ? ತತ್ವಮಸಿ ಎಂಬತಕ್ಕಂತಹ ವಾಕ್ಯ ಅಭೇದವನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಆದ್ದರಿಂದಾಗಿ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಬೇಕು ಅವ್ರು ಹೇಳೋದು. ಹಾಂ, ಇವಾಗ ನಾವು ಕೇಳ್ತಾ ಇದ್ದೇವೆ, ತತ್ವಮಸ್ಯಾದಿ ವಾಕ್ಯ ಅಭೇದವನ್ನು ಪ್ರತಿಪಾದನೆ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದೀರ. ಯಾವಾಗ ಅಭೇದ ಪ್ರತಿಪಾದನೆ ಮಾಡಲಿಕ್ಕೆ ಸಾಧ್ಯ? ಭಗವಂತ ನಿರ್ಗುಣ ಅಂತ ಸಿದ್ಧ ಆದರೆ. ಭಗವಂತ ನಿರ್ಗುಣ ಅಂತ ಸಿದ್ಧ ಆಗೋದು ಯಾವಾಗ? ತತ್ವಮಸ್ಯಾದಿ ವಾಕ್ಯ ಅಭೇದ ಬೋಧನೆ ಮಾಡಿದ್ರೆ. ಅದನ್ನು ಅನ್ಯೋನ್ಯಶ್ಚ ಅಂತ ಹೇಳ್ತಾರೆ. ಅವ್ರು ಹೇಳೋದು ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಭಗವಂತನನ್ನು ನಿರ್ಗುಣ ಅಂತ ಹೇಳ್ತಕ್ಕಂಥ ಶ್ರುತಿ ಇದು, ಆಯಿತಾ? ಅದಕ್ಕೆ ನಾವು ಹೇಳ್ತೇವೆ ನಿರ್ಗುಣ ಅಂತ ಹೇಳ್ತಾರಲ್ಲ, ಯಾರನ್ನು ಹೇಳಬೇಕು? ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಬೇಕು. ಆ ಬ್ರಹ್ಮನ ಜ್ಞಾನ ಬರಬೇಕಲ್ಲ. ಯಾವುದರಿಂದ ಬಂತು? ಸತ್ಯಂ ಜ್ಞಾನಮನಂತ ಬ್ರಹ್ಮ ಎಂಬತಕ್ಕಂಥ ವಾಕ್ಯದಿಂದಲೇ ಬ್ರಹ್ಮಜ್ಞಾನ ಬರಬೇಕು. ಹಾಗಾದರೆ ಇದು ಉಪಜೀವ್ಯ ಶ್ರುತಿ. ಸಾಕ್ಷಿ ಚೇತ ಕೇವಲ ನಿರ್ಗುಣಶ್ಚ ಎಂಬತಕ್ಕಂಥ ಶ್ರುತಿ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳ್ತಾ ಇದೆ. ಹಾಗಾದರೆ ಬ್ರಹ್ಮನ ಜ್ಞಾನ ಬರಬೇಕು. ಬ್ರಹ್ಮನ ಜ್ಞಾನ ಯಾವ ವಾಕ್ಯದಿಂದ ಬಂತು?
ಬ್ರಹ್ಮನ ಜ್ಞಾನ ಬಂದರೆ ಆವಾಗ ನಮಗೆ ವ್ಯಕ್ತಿ ಜ್ಞಾನ ಬಂತು. ವ್ಯಕ್ತಿಯ ಗುಣ ಏನು ಅಂತ ಹೇಳ್ತು, ನಿರ್ಗುಣ ಅಂತ. ಗುಣ ಇಲ್ಲ ಅಂತ, ವ್ಯಕ್ತಿಯ ಜ್ಞಾನವೇ ಇಲ್ಲ ಅಂತಾದರೆ ಯಾರನ್ನು ನಿರ್ಗುಣ ಅಂತ ಹೇಳೋದು? ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಬೇಕು. ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಬೇಕಾದ್ರೆ ಬ್ರಹ್ಮನ ಜ್ಞಾನ ಬೇಕು. ಬ್ರಹ್ಮನ ಜ್ಞಾನದ ಯಾವ ವಾಕ್ಯದಿಂದ ಬಂತು? ಸತ್ಯಂ ಜ್ಞಾನಮನಂತ ಬ್ರಹ್ಮ ಅಂತ ಬ್ರಹ್ಮನನ್ನು ಹೇಳ್ತಕ್ಕಂಥ ವಾಕ್ಯದಿಂದ. ಹಾಗಾದರೆ ಬ್ರಹ್ಮನನ್ನು ತಿಳ್ಕೊಳ್ಬೇಕಾದ್ರೆ ಸತ್ಯತ್ವಾದಿ ವಿಶಿಷ್ಟ ಅಂತ ಶ್ರುತಿ ತಿಳಿಸ್ತಾ ಇದೆ. ನಿರ್ಗುಣ ಅಂತ ಹೇಳಿದ್ರೆ ಉಪಜೀವ್ಯ ಶ್ರುತಿ ವಿರೋಧ ಅಂತ ಹಿಂದೆ ಹೇಳಿತ್ತು. ಇವಾಗ ಹೇಳ್ತಾರೆ, ನಾವು ಹೇಳಿದೆವು ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಬೇಕು. ಯಾಕೆ ಅಂತಂದರೆ ಜೀವಬ್ರಹ್ಮರಿಗೆ ಐಕ್ಯವನ್ನು ಹೇಳ್ತಾ ಇದ್ದಾರೆ. ತತ್ವಮಸಿ ಎಂಬುದಾಗಿ ಜೀವಬ್ರಹ್ಮರಿಗೆ ಅಭೇದವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದಾಗಿ ಬ್ರಹ್ಮನನ್ನು ನಿರ್ಗುಣ ಅಂತ ಹೇಳಬೇಕು. ಯಾಕೆ ತತ್ವಮಸಿ ಅಂತ ಅಭೇದವನ್ನು ಹೇಳೋದಾದರೆ ಬ್ರಹ್ಮನ ನಿರ್ಗುಣ ಅಂತ ಯಾಕೆ ಹೇಳಬೇಕು ಅಂತಂದರೆ, ಒಂದು ವೇಳೆ ತತ್ ಅನ್ನೋದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಬೇಕು. ಬ್ರಹ್ಮನ ಜ್ಞಾನ ಯಾವ ವಾಕ್ಯದಿಂದ ಬಂತು? ಸತ್ಯಜ್ಞಾನವನ್ನು. ಹಾಗಾದರೆ ಸತ್ಯತ್ವಾದಿ ವಿಶಿಷ್ಟನಾದವನು ಅಂತಾಯಿತು. ಹಾಗಾದರೆ ಸತ್ಯತ್ವಾದಿ ವಿಶಿಷ್ಟನಾದವನಿಗೆ ತ್ವಂ ಶಬ್ದವಾಚ್ಯನಾದ ಜೀವನಿಂದ ಅಭೇದ ಹೇಳಲಿಕ್ಕೆ ಬರುತ್ತಾ? ಇಲ್ಲ. ಯಾಕೆ? ವಿರೋಧಿ ಗುಣ ಇದೆ. ಸತ್ಯತ್ವಾದಿ ಗುಣಗಳು ಜೀವನಲ್ಲಿ ಇಲ್ಲದೇ ಇರತಕ್ಕಂಥ ಗುಣ. ಅದನ್ನು ನೀವು ಪರಮಾತ್ಮನಲ್ಲಿ ಇದೆ ಅಂತ ಹೇಳಿಬಿಟ್ರೆ, ತ್ಯಾಗ ಮಾಡಲಿಲ್ಲ ಅಂತಾದರೆ ಆವಾಗ ಅಭೇದ ಹೇಳಲಿಕ್ಕೆ ಬರಲ್ಲ. ಹಾಗಾದರೆ ಅದನ್ನೇ ಹೇಳ್ತಾ ಇದ್ದಾರೆ, ಆ ವಿರೋಧಿ ಗುಣ ಸಂತ್ಯಾಗ ಮಾಡಿದ್ರೆ ತತ್ವಮಸ್ಯಾದಿ ವಾಕ್ಯ ಅಭೇದ ಬೋಧಕ ಆಗುತ್ತೆ. ಅದೆಲ್ಲ ಅವರು ತಟಸ್ಥ ಲಕ್ಷಣ ಅಂತ ಹೇಳ್ತಾರೆ, ಸ್ವರೂಪ ಲಕ್ಷಣ ಅಂತ ಹೇಳಲ್ಲ. ಅವರಪ್ಪಲ್ಲ, ಅದು ನಾವು ಸರಿಯಲ್ಲ ಅಂತ ಹೇಳ್ತೇವೆ. ಯತಃ ಯಾವ ಕಾರಣದಿಂದ ಯೋಗ್ಯತೆಯು ಅಪೇಕ್ಷಿತ ಶಬ್ದದಿಂದ ಅರ್ಥಜ್ಞಾನ ಬರಲಿಕ್ಕೆ ಅವಶ್ಯಕವಾಗಿದೆ. ಯೋಗ್ಯತೆ ಅಂದರೆ ಪ್ರಮಾಣ, ವಿರೋಧ ಇಲ್ಲದೇ ಇರುವಿಕೆ. ತತಃ ಆದ್ದರಿಂದ ಅವಿರುದ್ಧ ವಿರೋಧ ಇಲ್ಲದೇ ಇರುವಿಕೆಯು ವಾಕ್ಯಾರ್ಥ ಇಹಿ ವಾಕ್ಯಾರ್ಥ ಎಂಬುದಾಗಿ ಪ್ರಸಿದ್ಧವಾಗಿದೆ. ಯದಿ ಒಂದು ವೇಳೆ ವಾಕ್ಯೋದಿತಾದ್ವೈತಾತ್ ತತ್ವಮಸಿ ಎಂಬತಕ್ಕಂತಹ ವಾಕ್ಯದಿಂದ ಪ್ರತಿಪಾದಿತವಾದ ಐಕ್ಯದಿಂದಲೇ ತದ್ಗುಣಮೋಚನಂ ಪರಮಾತ್ಮನಲ್ಲಿ ಗುಣ ಇಲ್ಲ ಎಂಬುದಾಗಿ ಹೇಳುವುದಾದರೆ ತದಾ ಆಗ ಅನ್ಯೋನ್ಯಾಶ್ರಯ ದೋಷವು ಬರುತ್ತದೆ. ವಾಕ್ಯಂ ತತ್ವಮಸಿ ಎಂಬತಕ್ಕಂತಹ ಈ ವಾಕ್ಯವನ್ನು ವಾಕ್ಯವನ್ನು ಅರ್ಥಾಂತರೆ ಜೀವ ಬ್ರಹ್ಮರಿಗೆ ಸಾದೃಶ್ಯ ಎಂಬತಕ್ಕಂತಹ ಇನ್ನೊಂದು ಅರ್ಥದ ಕಡೆಗೆ ನಯ್ಯೇತು ಕರೆದುಕೊಂಡು ಹೋಗುತ್ತದೆ. ವಾಕ್ಯಂ ತತ್ವಮಸ್ಯಾದಿ ವಾಕ್ಯಂ ದೋಷಃ ವಾಕ್ಯಂ ಅರ್ಥಾಂತರೇ ನಯೇತಂತಿದೆ. ದೋಷ ಅಂತಂದರೆ ಅನ್ಯೋನ್ಯಾಶ್ರಯ ದೋಷ. ಯಾವ ವಾಕ್ಯವನ್ನು? ತತ್ವಮಸ್ಯಾದಿ ವಾಕ್ಯವನ್ನು. ಅದು ಅರ್ಥಾಂತರೇ ಅಂದರೆ ಸಾದೃಶ್ಯಾದಿ ರೂಪೇ. ಜೀವಬ್ರಹ್ಮರಿಗೆ ಸಾದೃಶ್ಯ ಇದೆ. ಜೀವನು ಪರಮಾತ್ಮನ ಸದೃಶ. ತತ್ವಮಸಿ ಅಂತಂದರೆ ಅವನೇ ನೀನು ಅಂತಲ್ಲ, ನೀನು ಅವನಿಗೆ ಸದೃಶ ಅಂತ ಅರ್ಥ. ಲೋಕದಲ್ಲಿ ಒಬ್ಬ ಕಳ್ಳ ಇದ್ದ, ಇನ್ನೊಬ್ಬನು ಅವನ ಜೊತೆ ಸೇರಿಕೊಂಡು ಕಳ್ಳತನ ಮಾಡ್ದ. ಆವಾಗ ಅವನು ನೀನು ಒಂದೇ ಅಂತಾರೆ. ಅವನಂತೆ ನೀನು ಅಂತ ಅರ್ಥ. ಅವನು ಇವನು ಒಬ್ಬನೇ ಅಂತಲ್ಲ, ಅವನು ಕಳ್ಳ ನೀನು ಕಳ್ಳ, ಕಳ್ಳನಂತೆ ನೀನು ಕಳ್ಳ ಅಂತ ಅರ್ಥ ಅಷ್ಟೇ ಹೊರತು. ಅಥವಾ ಒಳ್ಳೆಯವನಾದರೆ ಒಳ್ಳೆಯವನ ಜೊತೆ ಸೇರಿಕೊಂಡ್ರೆ ಆವಾಗ ಅವನೇ ನೀನು ಒಳ್ಳೆಯವನು ಅಂತಲೂ ಅರ್ಥ. ಹಾಗಾದ್ರೆ ಸಾದೃಶ್ಯ ಎಂಬತಕ್ಕಂಥದ್ದೇ ಅರ್ಥ. ಸಾದೃಶ್ಯ ಇದ್ರೆ ಅಭೇದ ಇಲ್ಲ. ಸಾದೃಶ್ಯ ಭೇದ ವ್ಯಾಪ್ಯ. ಎಲ್ಲಿ ಎರಡು ವಸ್ತುಗಳಿಗೆ ಸಾದೃಶ್ಯ ಹೇಳ್ತೀರೋ ಅಲ್ಲಿ ಭೇದ. ಏನು? ಹಾಂ, ಅಭೇದ ಹೇಳಿಕ್ಕೆ ಬರಲ್ಲ. ಗುಣ ಇದೆ ಅಂತ ಓದ್ಬಿಟ್ರೆ ಅಭೇದ ಹೇಳಿಕ್ಕೆ ಬರಲ್ಲ. ಪರಮಾತ್ಮನ ಸತ್ಯಜ್ಞಾನಾದಿ ಗುಣ ಇದೆ. ಅದೇ ಏನೇ ಗುಣ ಇದ್ದರೂ ಕೂಡ ಬರೀ ಗುಣ ಇದೆ ಅಂದರೆ ಅಷ್ಟೇ ಅಲ್ಲಲ್ಲ. ನಿಮ್ಮ ಸಿದ್ಧಾಂತ ಏನು ಅದು ಹೇಳಬೇಕಲ್ಲ. ಮತ್ತು ಗುಣ ಒಪ್ಪಿಬಿಟ್ರೆ ಏನೋ ಗುಣ ಇದೆ ಅಂತ ಒಪ್ಪಲಿಕ್ಕೆ ಬರಲ್ಲ. ಗುಣ ಇದೆ ಅಂತ ಆದರೆ ಹೌದು ಹೌದು ಅದು ನಾವು ಹೇಳೋದು. ಆದ್ದರಿಂದ ಅವರು ತತ್ವಮಸ್ಯಾದಿ ವಾಕ್ಯಕ್ಕೆ ಅಭೇದ ಬೋಧಕತ್ವವನ್ನು ಹೇಳಲಿಕ್ಕೆ ಬರಲ್ಲ. ಹಾಂ, ನಮಗಾದರೆ ಸಾದೃಶ್ಯ ಇದೆ ಅಂತಂದರೆ ಅವನಲ್ಲೂ ಗುಣ ಇದೆ, ಇವನಲ್ಲೂ ಗುಣ ಇದೆ, ಅದರಿಂದ ಸಾದೃಶ್ಯ ಹೇಳಬೇಕು ಅಂತಾದರೆ
ಆವಾಗ ಯಾವುದಾದ್ರೂ ಸಾದೃಶ್ಯ ಇದ್ದಲ್ಲಿ ಅಭೇದ ಇಲ್ಲ. ಹಾಂ, ಸಾದೃಶ್ಯ ಇದೆ ಅಂತಂದರೆ ಗುಣ ಇರಲೇಬೇಕು. ಸಾದೃಶ್ಯ ಇದೆ ಅಂತಾದರೆ ಆವಾಗ ಅಭೇದ ಹೇಳಲಿಕ್ಕೆ ಬರಲ್ಲ. ಸಾದೃಶ್ಯ ಇದೆ ಅಂದರೆ ಗುಣ ಇದೆ ಅಂತ ಹೇಳಲೇಬೇಕು. ಅದು ಇದು ಸಮಾನ ಅಂತಂದರೆ ಅದು ಇದು ಯಾವ ರೀತಿಯಲ್ಲಿ ಸಮಾನ? ರೂಪದಲ್ಲಿಯೋ ಆಕಾರದಲ್ಲಿಯೋ ಅಥವಾ ವೆಯ್ಟಲ್ಲೋ ಅಥವಾ ಅದರ ಪ್ರೈಸಲ್ಲೋ ಯಾವುದಲ್ಲೂ ಸಮಾನ ಅಂತ ಹೇಳಬೇಕು. ಇಲ್ಲವೇ ಇಲ್ಲ ಅಂತಂದರೆ ಹೆಂಗೆ ಸಮಾನ ಅಂತ ಹೇಳ್ತೀರಿ? ಶಶವಿಷಾಣ ಸಮಾನ, ಗೋವಿಷಾಣ ಶಶವಿಷಾಣ ಸಮಾನ ಹೇಳಲಿಕ್ಕಾಗತ್ತಾ? ಇಲ್ಲ. ಶಶವಿಷಾಣ ಸಮಾನ, ಯಾಕೆ? ಎರಡೂ ಇಲ್ಲ. ಗೋವಿಷಾಣ ಶಶವಿಷಾಣ ಎರಡು ಸಮಾನ ಅಲ್ಲ. ಯಾಕಲ್ಲ? ಒಂದಿದೆ ಒಂದಿಲ್ಲ. ಅದನ್ನು ಸಾದೃಶ್ಯ ಹೇಳಲಿಕ್ಕೆ ಬರಲ್ಲ. ಸಾದೃಶ್ಯ ಹೇಳಬೇಕು, ಎರಡಿರಬೇಕು. ಗೋವಿಷಾಣ ಮಹಿಷ ವಿಷಾಣ ಸಮಾನ ಅಂತ ಹೇಳ್ಬೋದು. ಯಾಕೆ? ಎರಡು ಗುಮ್ಮತ್ತೆ. ಈ ರೀತಿಯಲ್ಲಿ ಸಾದೃಶ್ಯ ಹೇಳಬೇಕು ಅಂದರೆ ಗುಣವನ್ನು ಹೇಳಲೇಬೇಕು, ದೋಷವನ್ನು ಹೇಳ್ಬೋದು ಬೇಕಾದ್ರೆ, ಸಾಮಾನ್ಯವಾಗಿ ಹೇಳಬೇಕು. ಕಿಂಚೈತತೋಕ್ತಿರ್ನಾಯುಕ್ತ ಸಾದೃಶ್ಯೈಕ್ಯಸ್ಯ ಸಂಭವಾತ್ ಸತ್ಯನಿತ್ಯಗುಣತ್ಯಾಗಃ ಸರ್ವಥಾ ನೋಪಪದ್ಯತೆ. ಐಕ್ಯವನ್ನು ಹೇಳಲಿಲ್ಲ ಅಂತಾದರೆ ತತ್ವಮಸ್ಯಾದಿ ವಾಕ್ಯಗಳೇ ವ್ಯರ್ಥವಾಗಿ ಹೋಗುತ್ತಲ್ಲ ಅಂತಂದರೆ ಅದಕ್ಕೆ ಹೇಳ್ತಾರೆ, ಐಕ್ಯವನ್ನು ಹೇಳಲಿಲ್ಲ ಅಂದ ಮಾತ್ರಕ್ಕೆ ತತ್ವಮಸ್ಯಾದಿ ವಾಕ್ಯಗಳು ವ್ಯರ್ಥ ಆಗುತ್ತೆ ಅಂತಿಲ್ಲ. ಅದೇ ಐಕ್ಯವನ್ನು ಹೇಳುತ್ತೆ. ಎಂಥ ಐಕ್ಯವನ್ನು ಹೇಳುತ್ತೆ? ಸಾದೃಶ್ಯೈಕ್ಯಸ್ಯ ಸಂಭವ, ಸಾದೃಶ್ಯ ರೂಪವಾಗಿರ್ತಕ್ಕಂತಹ ಐಕ್ಯವನ್ನು ಅದು ಹೇಳ್ತಾ ಇದೆ. ಅದರಿಂದ ತತ್ವಮಸ್ಯಾದಿ ಎಂಬತಕ್ಕಂಥ ವಾಕ್ಯ ಐಕ್ಯವನ್ನು ಪ್ರತಿಪಾದನೆ ಮಾಡುತ್ತೆ ಎಂಬತಕ್ಕಂಥದ್ದು ಸರಿಯೇ, ಅದು ಅಯುಕ್ತ ಅಲ್ಲ ಅಂತ. ಯಾಕೆ? ಸತ್ಯನಿತ್ಯ ಗುಣತ್ಯಾಗ ಸರ್ವಥಾ ನೋಪವಿದ್ಯತೆ. ಆ ಗುಣಗಳನ್ನು ಸತ್ಯ ಅಂತ ಹೇಳುತ್ತೆ, ಆ ಗುಣಗಳು ನಿತ್ಯ ಆಗಿದೆ. ಸತ್ಯವಾದ ನಿತ್ಯವಾದ ಗುಣಗಳನ್ನು ಭಗವಂತನ ಇಲ್ಲ ಅಂತ ಹೇಳೋದು ಹೇಗೆ? ಅದ ಸರ್ವಥಾ ನೋಪಬದ್ಧತೆ. ಭಗವಂತನಲ್ಲಿರ್ತಕ್ಕಂಥ ಗುಣಗಳನ್ನು ಸತ್ಯ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ, ನಿತ್ಯ ಎಂಬುದಾಗಿ ಹೇಳ್ತಾ ಇದೆ. ಹಾಗಾದರೆ ಸತ್ಯವಾದ ನಿತ್ಯವಾದ ಗುಣಗಳ ಬಿಡುವಿಕೆ ಇಲ್ಲ ಅಂತ ಹೇಳುವಿಕೆ ಸರ್ವಥಾ ಕೂಡಲ್ಲ. ಅವಾಗೇನು ಹೇಳಬೇಕಾಗಿದೆ? ತತ್ವಮಸಿ ಅಂತ ಅಭೇದ ಹೇಳ್ತಾ ಇದೆ. ಭಗವಂತನಲ್ಲಿರ್ತಕ್ಕಂಥ ಗುಣಗಳು ಸತ್ಯ ನಿತ್ಯ ಅಂತ ಹೇಳ್ತಾ ಇದೆ. ಎರಡು ವಾಕ್ಯ ಇದೆ, ಎರಡು ವಾಕ್ಯವನ್ನು ಕೂಡಿಸ್ಬೇಕು. ಯಾವ ವಾಕ್ಯವನ್ನು ಅಪ್ರಮಾಣ ಅಂತ ಹೇಳಬಾರ್ದು. ಹಾಗಾದರೆ ಎರಡು ವಾಕ್ಯವನ್ನು ಸತ್ಯ ಅಂತ ಒಪ್ಪಬೇಕು ಅಂತಾದರೆ ಏನು ಮಾಡಬೇಕು? ಭಗವಂತನಲ್ಲಿ ಗುಣ ಇದೆ. ತತ್ವಮಸಿ ಎಂಬತಕ್ಕಂಥ ವಾಕ್ಯ ಅದು ಜೀವಬ್ರಹ್ಮರಿಗೆ ಸಾದೃಶ್ಯವನ್ನು ಹೇಳ್ತಾ ಇದೆ, ಸಾದೃಶ್ಯ ರೂಪವಾದ ಐಕ್ಯವನ್ನು ಹೇಳ್ತಾ ಇದೆ ಅಂತ. ಐಕ್ಯ ಅನೇಕ ವಿಧ. ಅದೇ ಇದು ಅಂತ ತಾದಾತ್ಮ್ಯ ಒಂದು, ಸದೃಶ ಅಂತ ಸಾದೃಶ್ಯ ಐಕ್ಯವನ್ನು ಹೇಳ್ತಾ ಇದೆ ಅಂತ ಹೇಳಿದರೆ ಅಲ್ಲ. ಸತ್ಯ ನಿತ್ಯ ಗುಣ ಅಂತ ಒಪ್ಪಬೇಕು. ಯಾರು? ವ್ಯಾವಹಾರಿಕ ಸತ್ಯ ತುಂಬ ಹೆಚ್ಚು, ತುಂಬ ದಿವಸ ಇರುತ್ತೆ. ನಿತ್ಯ ಅಂದರೆ ಏನರ್ಥ? ಪ್ರಳಯ ಕಾಲ ತನಕ ಇರುತ್ತೆ. ಸತ್ಯ ಅಂದರೆ ವ್ಯಾವಹಾರಿಕ ಸತ್ಯ. ಮೂರು ವಿಧವಾದ ಸತ್ಯ ಸಿದ್ಧ ಆಗಿದ್ದರೆ ಆವಾಗ. ಮೂರು ವಿಧವಾದ ಸತ್ಯ ಅನ್ನೋದೇ ಸಿದ್ಧವಾಗಿಲ್ಲ, ಆದ್ದರಿಂದ ಅದನ್ನು ಹೇಳಲಿಕ್ಕೆ ಬರಲ್ಲ. ಕಿಂಚ ಅಲ್ಲದೆ ಸಾದೃಶ್ಯೈಕ್ಯಸ್ಯ ಸಾದೃಶ್ಯ ರೂಪವಾಗಿರ್ತಕ್ಕಂಥ ಅಭೇದವು ಸಂಭವಾತ್ ತತ್ವಮಸಿ ಎಂಬತಕ್ಕಂಥ ವಾಕ್ಯಕ್ಕೆ ಅರ್ಥ ಎಂಬುದಾಗಿ ಹೇಳಲಿಕ್ಕೆ ಬರ್ತಾ ಇರೋದರಿಂದ ಐಕ್ಯತೋಕ್ತಿ ತತ್ವಮಸಿ ಎಂಬತಕ್ಕಂತಹ ವಾಕ್ಯವು ಐಕ್ಯವನ್ನು ಹೇಳ್ತಾ ಇದೆ ಎಂಬತಕ್ಕಂಥದ್ದು ನ ಯುಕ್ತ, ಅದು ಸರಿಯಲ್ಲ ಅಂತಲ್ಲ, ಯುಕ್ತವೇ ಆಗಿದೆ. ಸತ್ಯನಿತ್ಯ ಗುಣತ್ಯಾಗ, ಸತ್ಯವೂ ಆದ ನಿತ್ಯವೂ ಆದ ಪರಮಾತ್ಮನಲ್ಲಿರತಕ್ಕಂತಹ ಗುಣಗಳು ಇಲ್ಲ ಎಂಬತಕ್ಕಂಥದ್ದು ಸರ್ವಥಾ ಯಾವ ರೀತಿಯಿಂದಲೂ ಕೂಡ ನೋಪಪದ್ಯತೆ ಕೂಡುವುದಿಲ್ಲ. ಯಾಕೆ? ಪರಮಾತ್ಮನಲ್ಲಿ ಮುಂದೆ ಹೇಳ್ತಾರೆ ಗುಣ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ. ಯಾಕೆ? ಸತ್ಯತ್ವ ನಿತ್ಯತ್ವನ ಒಪ್ಪಿದ್ದೇನೆ. ಶ್ರುತಿಯೇ ಸತ್ಯತ್ವ ನಿತ್ಯತ್ವನ ಹೇಳ್ತಾ ಇದೆ ಅಂದಮೇಲೆ ಭಗವಂತನಲ್ಲಿ ಆ ಗುಣಗಳಿಲ್ಲ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಕಿಂಚ ಅಲ್ಲದೆ ಸಾದೃಶ್ಯೈಕ್ಯಸ್ಯ ಸಾದೃಶ್ಯ ರೂಪವಾಗಿರ್ತಕ್ಕಂತಹ ಅಭೇದವು ಸಂಭವಾತ್ ತತ್ವಮಸಿ ಎಂಬತಕ್ಕಂಥ ವಾಕ್ಯದ ಅರ್ಥ ಅಂತ ಹೇಳಲಿಕ್ಕೆ ಬರ್ತಾ ಇರೋದರಿಂದ ಏಕತಾ ಉಕ್ತಿ ತತ್ವಮಸ್ಯಾದಿ ವಾಕ್ಯಗಳಲ್ಲಿ ಅಭೇದ ಇದೆ ಅಂತ ಹೇಳ್ತಕ್ಕಂಥದ್ದು ಅಯುಕ್ತ ಅಲ್ಲ, ಯುಕ್ತವೇ ಆಗಿದೆ. ಸತ್ಯನಿತ್ಯ ಗುಣತ್ಯಾಗ, ಸತ್ಯವೂ ಆದ ನಿತ್ಯವೂ ಆದ ಗುಣಗಳು ಇಲ್ಲ ಅಂತ ಹೇಳ್ತಕ್ಕಂಥದ್ದು
ಸರ್ವಥಾ ಯಾವ ರೀತಿಯಿಂದಲೂ ನ ಉಪಪದ್ಯತೆ ಯುಕ್ತವಾಗುವುದಿಲ್ಲ. ಸಾವಕಾಶತ್ವಾದಪಿ ಐಕ್ಯವಾಕ್ಯಂ ನ ನಿರವಕಾಶ ಸಗುಣಶ್ರುತ್ಯುಕ್ತ ಗುಣಬಾಧಕಂ ಇತ್ಯಾಹ ಅಂತ. ಇಲ್ಲಿ ತತ್ವಮಸಿ ಎಂಬತಕ್ಕಂಥ ವಾಕ್ಯ ಇದೆಯಲ್ಲ, ಇದು ಸಾವಕಾಶ. ಭಗವಂತನಲ್ಲಿ ಸತ್ಯಂ ಜ್ಞಾನಮನಂತಂ ಗುಣ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬುದಾಗಿ ಗುಣವನ್ನು ಹೇಳ್ತಕ್ಕಂಥ ಶ್ರುತಿ ಇದೆಯಲ್ಲ, ಅದು ನಿರವಕಾಶ. ಸಾವಕಾಶ ನಿರವಕಾಶಗಳಲ್ಲಿ ನಿರವಕಾಶ ಪ್ರಬಲ. ಆದ್ದರಿಂದ ಏನು ಮಾಡಬೇಕು? ಪರಮಾತ್ಮನಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂತಹ ಶ್ರುತಿಯ ಮೂಲಕ ಗುಣ ಇದೆ ಅಂತ ಒಪ್ಪಬೇಕು. ಹಾಗೇ ತತ್ವಮಸಿ ಎಂಬತಕ್ಕಂಥದ್ದು ಅಭೇದವನ್ನು ಹೇಳ್ತಾ ಇದೆ ಅಂತ ಒಪ್ಪಬೇಕು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಶ್ರುತಿ ಪ್ರಕಾರ ಭಗವಂತನಲ್ಲಿ ಗುಣ ಇದೆ ಅಂತ ಒಪ್ಪಿದ್ರೆ ಆವಾಗ ತತ್ವಮಸ್ಯಾದಿ ವಾಕ್ಯದಿಂದ ಅಭೇದನ ಒಪ್ಪಲಿಕ್ಕೆ ಬರಲ್ಲ. ಹಾಗಾದರೆ ಅಭೇದನ ಒಪ್ಪಿಬಿಟ್ರೆ ಈಗ ಭಗವಂತನ ಗುಣಪೂರ್ಣ ಅಂತ ಹೇಳಲಿಕ್ಕೆ ಬರಲ್ಲ. ಹಾಗಾದ್ರೆ ಎರಡನ್ನೂ ವೇದವಾಕ್ಯವನ್ನು ಪ್ರಮಾಣ ಅಂತ ಹೇಳಬೇಕು. ಅದಕ್ಕೇನು ಮಾಡಬೇಕು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂಥದ್ದು ನಿರವಕಾಶ ಶ್ರುತಿ, ತತ್ವಮಸಿ ಎಂಬತಕ್ಕಂಥ ವಾಕ್ಯ ಸಾವಕಾಶ ಶ್ರುತಿ. ಸಾವಕಾಶ ಶ್ರುತಿ ಅಂತಂದರೆ ಯಾವ ಶ್ರುತಿ ವಾಕ್ಯಕ್ಕೆ ಇನ್ನೊಂದು ಅರ್ಥವನ್ನು ಹೇಳಿ ಅದರ ಪ್ರಾಮಾಣ್ಯವನ್ನು ಉಳಿಸ್ಲಿಕ್ಕಾಗುತ್ತೋ ಅದನ್ನು ಸಾವಕಾಶ ಅಂತ ಹೇಳ್ತಾರೆ. ಯಾವ ವಾಕ್ಯಕ್ಕೆ ಅರ್ಥಾಂತರವನ್ನು ಮಾಡಲಿಕ್ಕೆ ಬರೋದಿಲ್ವೋ ಅದನ್ನು ನಿರವಕಾಶ ಅಂತ ಹೇಳ್ತಾರೆ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅನ್ನೋದಕ್ಕೇನು ಅರ್ಥ ಮಾಡಬೇಕು? ಬ್ರಹ್ಮ ಸತ್ಯಜ್ಞಾನಾದಿ ಗುಣವುಳ್ಳವನು ಅಂತ ಅರ್ಥನೇ ಮಾಡಬೇಕು, ಬೇರೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ತತ್ವಮಸಿ ಅನ್ನೋದಕ್ಕೆ ನೀನು ಅವನ ಸದೃಶನಾಗಿದೆಯಾ ಅಂತ ಅರ್ಥ ಮಾಡಲಿಕ್ಕೆ ಬರುತ್ತೆ. ಆದ್ದರಿಂದ ತತ್ವಮಸ್ಯಾದಿ ವಾಕ್ಯ ಅಂತಕ್ಕಂಥದ್ದು ಸಾವಕಾಶ. ಆ ಸಾವಕಾಶ ಆಗಿರೋದ್ರಿಂದಲೂ ಕೂಡ ನೀವು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂತಹ ನಿರವಕಾಶವಾಗಿರ್ತಕ್ಕಂತಹ ಬ್ರಹ್ಮನಲ್ಲಿ ಗುಣ ಇದೆ ಎಂಬತಕ್ಕಂಥ ವಾಕ್ಯಗಳಿಗೆ ಬಾಧವನ್ನು ಹೇಳಲಿಕ್ಕೆ ಬರೋದಿಲ್ಲ. ಸಾವಕಾಶತ್ವಾದಪಿ ತತ್ವಮಸಿ ಎಂಬತಕ್ಕಂಥ ವಾಕ್ಯಕ್ಕೆ ಬೇರೆ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದ್ದರಿಂದಲೂ ಐಕ್ಯವಾಕ್ಯಂ ತತ್ವಮಸಿ ಎಂಬತಕ್ಕಂಥ ವಾಕ್ಯವು ನ ನಿರವಕಾಶ ಸಗುಣಶ್ರುತ್ಯುಕ್ತ ಗುಣಬಾಧಕಂ. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಯಲ್ಲಿ ಹೇಳಿರ್ತಕ್ಕಂಥ ಭಗವಂತನ ಗುಣಗಳನ್ನು ಬಾಧಿಸಲಿಕ್ಕೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಕಿಂಚ ಎಂಬ ಶ್ಲೋಕದಿಂದ. ಸತ್ಯನಿತ್ಯ ಇತ್ಯನೇನ ಸಗುಣಶ್ರುತೇ ನಿರವಕಾಶತ್ವಂ ದ್ಯೋತಯತ್. ಸತ್ಯನಿತ್ಯ ಗುಣತ್ಯಾಗ ಸರ್ವಥಾನೋಪಪದ್ಯತೆ ಅಂತಿದೆ. ಅಲ್ಲಿ ಗುಣಗಳು ಸತ್ಯನಿತ್ಯ ಅಂತ ಹೇಳಿದ್ರಿಂದ ಅದು ನಿರವಕಾಶ ಅಂತ ಹೇಳೋದಂತೆ ಆಯಿತು. ಅಂದರೆ ನಿರವಕಾಶಾದಂಥ ಶ್ರುತಿಯನ್ನು ಸಾವಕಾಶ ಶ್ರುತಿ ಬಾಧಿಸೋದಿಲ್ಲ ಅಂತ ಆಯಿತು. ಅತಃ ಕಸ್ಯ ಬಲಾತ್ ಕಸ್ಯ ತ್ಯಾಗ ಇತ್ಯೇವ ಚಿಂತ್ಯತಾಂ ನ ಚೇಚ್ಛೂನ್ಯೋಕ್ತಿ ಬಲತಃ ಸತ್ಯಂ ಬ್ರಹ್ಮೈವ ಸಂತ್ಯಜ. ಅದಕ್ಕೆ ಹೇಳ್ತಾರೆ, ನಿರವಕಾಶ ಶ್ರುತಿಯಿಂದ ಸಾವಕಾಶ ಶ್ರುತಿಯ ಅರ್ಥವನ್ನು ಬಿಡಬೇಕು ಅಂತ ಹೇಳ್ತೀರೋ, ನಿರವಕಾಶವಾದ ಶ್ರುತಿ ಆ ಶ್ರುತಿಗೆ ಪ್ರಾಮಾಣ್ಯವನ್ನು ಹೇಳಿ ಸಾವಕಾಶ ಶ್ರುತಿ ಅದಕ್ಕೆ ಬೇರೆ ಅರ್ಥ ಮಾಡಬೇಕು ಅಂತ ಹೇಳ್ತೀರೋ, ಅಥವಾ ಸಾವಕಾಶವಾಗಿರ್ತಕ್ಕಂಥ ಶ್ರುತಿಯನ್ನೇ ಪ್ರಮಾಣ ಅಂತ ಒಪ್ಪಿಬಿಟ್ಟು ನಿರವಕಾಶವಾಗಿರ್ತಕ್ಕಂತಹ ಭಗವಂತನಲ್ಲಿ ಗುಣ ಇದೆ ಎಂಬತಕ್ಕಂಥ ವೇದವಾಕ್ಯ ಇದೆಯಲ್ಲ, ಇದನ್ನೇ ನೀವು ತ್ಯಾಗ ಮಾಡ್ತೀರೋ ಅದನ್ನು ಹೇಳ್ರಿ. ಏನಂತ? ಅತಃ ಕಸ್ಯ ಬಲಾತ್ ಕಸ್ಯ ತ್ಯಾಗ ಇತ್ಯೇವ ಚಿಂತ್ಯತ. ಯಾವುದಕ್ಕೆ ಪ್ರಾಬಲ್ಯ ಇದೆ, ಬಲ ಇದೆ, ಬಲ ಇರೋದರಿಂದ ಅದನ್ನು ಇಟ್ಕೊಳ್ಬೇಕು, ದುರ್ಬಲವಾದನ್ನು ತ್ಯಾಗ ಮಾಡಬೇಕು. ಆದ್ದರಿಂದ ಈಗ ನೇಹನಾನ ತತ್ವಮಸಿ ಎಂಬತಕ್ಕಂಥ ವಾಕ್ಯ ಮತ್ತು ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಈ ಎರಡು ವಾಕ್ಯಗಳಲ್ಲಿ ಯಾವುದು ಪ್ರಬಲ ಅಂತ ವಿಚಾರ ಮಾಡು. ಪ್ರಬಲವಾದ್ದನ್ನು ಇಟ್ಕೋಬೇಕು. ತತ್ವಮಸಿ ಎಂಬತಕ್ಕಂಥ ವಾಕ್ಯ ಪ್ರಬಲ ಆದರೆ ಭಗವಂತನ ಗುಣವನ್ನು ಹೇಳ್ತಕ್ಕಂಥ ವಾಕ್ಯ ದುರ್ಬಲ ಆಯಿತು, ಹಾಗೆ ಭಗವಂತನಲ್ಲಿ ಗುಣ ಇಲ್ಲ ಅಂತ ಆಯಿತು. ಸತ್ಯಂ ಜ್ಞಾನಗುಣಂತ ಅನಂತಂ ಬ್ರಹ್ಮ ಎಂಬತಕ್ಕಂಥ ಶ್ರುತಿಯೇ ಪ್ರಬಲ ಆಗಿದೆ ಅಂತಾದರೆ ಆವಾಗ ತತ್ವಮಸಿ ಎಂಬತಕ್ಕಂಥ ವಾಕ್ಯ ದುರ್ಬಲ ಆಯಿತು, ಅದನ್ನು ಬಿಡಬೇಕಾಗುತ್ತೆ. ಅಂದರೆ ಐಕ್ಯ ಇಲ್ಲ ಅಂತ ಆಗುತ್ತೆ. ಏನು ಮಾಡ್ತೀಯ ಹೇಳು ಅಂತ. ಅದಕ್ಕೆ ಅವರೇ ಹೇಳ್ತಾರೆ, ನೀನು ಈ ಐಕ್ಯವನ್ನು ತ್ಯಾಗ ಮಾಡಬೇಕು. ಯಾಕೆ ಅಂತಂದರೆ ನೋಡಿ, ಬೌದ್ಧರಿದ್ದಾರಲ್ಲ ಅವರು ಬ್ರಹ್ಮ ಇಲ್ಲ ಶೂನ್ಯವೇ ಸತ್ಯ ಅಂತ ಹೇಳ್ತಾರೆ. ಶೂನ್ಯ ಸತ್ಯ ಅನ್ನಲಿಕ್ಕೆ ಏನು ಹೇಳ್ತಾರೆ? ಅಸದೇವೇದಮಗ್ರ ಆಸೀತ್ ಅಂತ ಶ್ರುತಿಯನ್ನು ಹೇಳ್ತಾರೆ. ಅಸದೇವೇದಮಗ್ರ ಆಸೀತ್, ಈ ಸೃಷ್ಟಿಗಿಂತ ಮೊದಲು ಏನಿತ್ತು? ಅಸತ್ತಿತ್ತು. ಅಸತ್ತಿತ್ತು ಅಂದರೆ ಏನರ್ಥ? ಏನು ಇರಲಿಲ್ಲ ಅಂದರೆ ಶೂನ್ಯ. ಹಾಗಾದರೆ ಶೂನ್ಯ ಇತ್ತು ಅಂತ ಶ್ರುತಿ ಹೇಳ್ತಾ ಇದೆ, ನೀವೇನು ಹೇಳ್ತೀರಾ? ಬ್ರಹ್ಮ ಸತ್ಯ ಅಂತ ಹೇಳ್ತೀರಾ. ಹಾಗಾದರೆ ಶೂನ್ಯ ಸತ್ಯ ಎಂಬತಕ್ಕಂಥದ್ದನ್ನು ಶ್ರುತಿ ಹೇಳ್ತಾ ಇದೆ. ಅದರಿಂದಾಗಿ
ನೀವು ಬ್ರಹ್ಮಸತ್ಯ ಅನ್ನೋದನ್ನು ಬಿಡಬೇಕಾಗುತ್ತೆ. ಅದಕ್ಕೇನು ಮಾಡಬೇಕು? ಅಸದೇವೇ ಸಮಗ್ರ ಆಸೀತ್ ಎಂಬತಕ್ಕಂಥ ಶ್ರುತಿ ಇದೆಯಲ್ಲ, ಇದು ಸಾವಕಾಶ. ಸದೇವ ಸೌಮ್ಯ ಇದಮಗ್ರ ಆಸೀತ್ ಎಂಬತಕ್ಕಂಥದ್ದು ನಿರವಕಾಶ. ನಿರವಕಾಶ ಸಾವಕಾಶಗಳಲ್ಲಿ ನಿರವಕಾಶವನ್ನು ಇಟ್ಕೊಳ್ಬೇಕು, ಸಾವಕಾಶವನ್ನು ಬಿಡಬೇಕು ಅಂಥೇಳಿ ಅಸದೇವೇದಮಗ್ರ ಆಸೀತ್ ಎಂಬುದಾಗಿ ಬೌದ್ಧರು ಶೂನ್ಯವೇ ಇತ್ತು ಎಂಬತಕ್ಕಂಥದ್ದನ್ನು ನೀನು ಅರ್ಥಾಂತರ ಮಾಡಿ ಅದು ಆ ಅರ್ಥ ಅಲ್ಲ ಅಂಥೇಳಿ ಬ್ರಹ್ಮನನ್ನು ಒಪ್ತೀಯ. ಹಾಗಾದರೆ ನೀ ಬ್ರಹ್ಮನನ್ನೇ ತ್ಯಾಗ ಮಾಡಬೇಕಾಗುತ್ತೆ. ಸಾವಕಾಶವಾದದ್ದಕ್ಕೂ ಕೂಡ ನೀವು ಗ್ರಾಹ್ಯತ್ವವನ್ನು ಹೇಳ್ತೀಯ ಅಂತಾದರೆ ಆವಾಗ ಅಸದೇವೇದಮಗ್ರ ಆಸೀತ್ ಎಂಬತಕ್ಕಂಥ ಶ್ರುತಿ ಸಾವಕಾಶ, ಅದರ ಪ್ರಕಾರ ಶೂನ್ಯ ಎಂಬತಕ್ಕಂಥದ್ದೇ ಇತ್ತು. ಹಾಗಾದರೆ ಶೂನ್ಯವನ್ನು ನೀನು ಒಪ್ಪಬೇಕು, ಬ್ರಹ್ಮ ಇಲ್ಲ ಅಂತ ಬೇಕಾಗುತ್ತೆ. ಏನು ಮಾಡ್ತೀಯಾ? ಬ್ರಹ್ಮನ ಇಲ್ಲ ಅಂತ ಹೇಳ್ತೀಯೋ, ಬ್ರಹ್ಮ ಇದೆ ಅಂತ ಹೇಳ್ತೀಯೋ? ಬ್ರಹ್ಮ ಇದೆ ಅಂತ ಒಪ್ಪಬೇಕು ಅಂತಾದರೆ ಅಸದೇವೇದಮಗ್ರ ಆಸೀತ್ ಎಂಬ ಶ್ರುತಿ ಸಾವಕಾಶ, ಸಾವಕಾಶವನ್ನು ತ್ಯಾಗ ಮಾಡಬೇಕು. ಹಾಗಿಲ್ಲಿಗ ಬ್ರಹ್ಮ ಗುಣಪೂರ್ಣ ಅಭೇದ ಎರಡು ವಾಕ್ಯ ಇದೆ. ಬ್ರಹ್ಮ ಗುಣಪೂರ್ಣ ಅನ್ನೋದು ನಿತ್ಯ ಸತ್ಯವಾದ ಗುಣ, ಅದರಿಂದಾಗಿ ಅದಕ್ಕೆ ನಿರವಕಾಶ. ತತ್ವಮಸಿ ಎಂಬತಕ್ಕಂಥ ವಾಕ್ಯ ಅದು ಸಾದೃಶ್ಯವನ್ನು ಹೇಳ್ತಾ ಇದೆ, ಸಾವಕಾಶ ಆಯಿತು. ಅಂದರೆ ಏನು ಮಾಡಬೇಕು? ನಿರವಕಾಶದ ಪ್ರಬಲ ಅಂತ ಹೇಳಬೇಕು, ಸಾವಕಾಶವಾದ ದುರ್ಬಲ ಅಂಥೇಳಿ ಅದನ್ನು ತ್ಯಾಗ ಮಾಡಬೇಕು, ಐಕ್ಯವನ್ನು ತ್ಯಾಗ ಮಾಡಬೇಕು. ಅಂದರೆ ಶೂನ್ಯವನ್ನು ಹೇಗೆ ತ್ಯಾಗ ಮಾಡ್ತೀರೋ, ಬ್ರಹ್ಮನನ್ನು ಒಪ್ತೀರೋ ಹಾಗೆ ಐಕ್ಯವನ್ನು ತ್ಯಾಗ ಮಾಡಬೇಕು, ಬ್ರಹ್ಮನನ್ನು ಗುಣಪೂರ್ಣ ಅಂತ ಒಪ್ಪಬೇಕು. ಯಾವುದು? ಹಾಂ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅಸದೇವೇದಮಗ್ರ ಆಸೀತ್, ಅದು ಸಾವಕಾಶ. ಸದೈವ ಸೌಮ್ಯ ಇದಮಗ್ರ ಆಸೀತ್. ಹಾಂ, ಯಾವುದು? ಇದರಲ್ಲೇ ಇದೆಯಲ್ಲ, ಛಾಂದೋಗ್ಯದಲ್ಲಿ. ಇನ್ನೊಂದು ಶ್ರುತಿ ಇದೆ, ನಾ ಸದಾಸೀತ್ ನೋ ಸದಾಸೀತ್ ತದಾನೀಂ ಅಂತ. ನ ಸದಾಸೀತ್ ನ ಅಸದಾಸೀತ್. ಹಾಗಾದ್ರೆ ಸತ್ತಿರಲಿಲ್ಲ, ಅಸತ್ತಿರಲಿಲ್ಲ, ಏನಿತ್ತು? ಶೂನ್ಯ ಇತ್ತು ಅಂತಲೇ ಹೇಳಬೇಕು, ಏನೂ ಇರಲಿಲ್ಲ. ಆದ್ದರಿಂದ ನೀನು ಬ್ರಹ್ಮನನ್ನು ಒಪ್ಪೋದು ಕೂಡ ತಪ್ಪು ಅಂತ ಆಗುತ್ತೆ. ಅತಃ ಆದ್ದರಿಂದ ಕಸ್ಯ ಬಲಾತ್, ಯಾವ ವಾಕ್ಯವು ಪ್ರಬಲ ಎಂಬುದಾಗಿ, ಕಸ್ಯ ಯಾವ ವಾಕ್ಯದ ಅರ್ಥದ ತ್ಯಾಗ ಬಿಡುವಿಕೆಯೋ ಇತಿ ಏವ ಎಂಬುದಾಗಿ ಚಿಂತತಾಂ ವಿಚಾರ ಮಾಡಲ್ಪಡಲಿ. ನಚೇತ್, ಒಂದು ವೇಳೆ ಸಾವಕಾಶ ಶ್ರುತಿಗೆ ಅರ್ಥಾಂತರವನ್ನು ಮಾಡಲಿಲ್ಲ ಅಂತಾದರೆ ಶೂನ್ಯೋಕ್ತಿ ಬಲತಃ ಏನು ನಾಸದಾಸೀನ್ ನೋ ಸದಾಸೀತ್ ಅಸದೇವೇದಮಗ್ರ ಆಸೀತ್ ಇತ್ಯಾದಿ ಶೂನ್ಯ ಪ್ರತಿಪಾದಕವಾದಂತಹ ಶ್ರುತಿಯ ಬಲದಿಂದ ನಿತ್ಯಂ ಬ್ರಹ್ಮ ಏವ, ನಿತ್ಯನಾಗಿರ್ತಕ್ಕಂಥ ಬ್ರಹ್ಮನನ್ನೇ ಸಂತ್ಯಜ ಬಿಡಬೇಕಾಗುತ್ತೆ, ನೀನು ಬಿಡು. ಅತಃ ಆದ್ದರಿಂದ ಸಾವಕಾಶ ನಿರವಕಾಶ ಶ್ರುತಿಗಳಿಗೆ ವಿರೋಧ ಬಂದಾಗ ನಿರವಕಾಶ ಶ್ರುತಿಯನ್ನು ಒಪ್ಪಿ ಸಾವಕಾಶವನ್ನು ತ್ಯಾಗ ಮಾಡಬೇಕು. ಅದಿಲ್ಲ ಅಂತಾದರೆ ಕಸ್ಯ ಬಲಾತ್, ಯಾವ ವಾಕ್ಯದ ಬಲದಿಂದ, ಕಸ್ಯ ಯಾವ ವಾಕ್ಯದ ಸಂತ್ಯಾಗ ತ್ಯಾಗ ಬಿಡುವಿಕೆಯು ಅರ್ಥತ್ಯಾಗವು ಇತಿಯೇವ ಈ ವಿಷಯವು ಚಿಂತ್ಯತಾಂ ವಿಚಾರ ಮಾಡಲ್ಪಡಲಿ. ಸಗುಣ ಬ್ರಹ್ಮ ಅಂದರೆ ಗುಣಪೂರ್ಣ ಬ್ರಹ್ಮ ಎಂಬುದಾಗಿ ಹೇಳ್ತಕ್ಕಂಥ ಶ್ರುತಿ ಅದು ಪ್ರಬಲ ಅಂತಿಟ್ಟುಕೊಂಡು ತತ್ವಮಸಿ ಎಂಬತಕ್ಕಂಥ ವಾಕ್ಯದಲ್ಲಿ ಅಭೇದವನ್ನು ಹೇಳ್ತಾ ಇದ್ದಾರೆ, ಅದು ದುರ್ಬಲ ಅಂತ ಹೇಳಬೇಕು. ಅಥವಾ ತತ್ವಮಸಿ ಎಂಬತಕ್ಕಂಥ ವಾಕ್ಯದಿಂದ ತಿಳಿದು ಐಕ್ಯವೇ ಪ್ರಬಲ ಅಂತಿಟ್ಕೊಂಡು ಬ್ರಹ್ಮ ಗುಣಪೂರ್ಣ ಎಂಬತಕ್ಕಂಥದ್ದನ್ನು ತ್ಯಾಗ ಮಾಡಬೇಕು. ಯಾವುದನ್ನು ಮಾಡ್ತೀಯಾ ಅಂತ ಚಿಂತ್ಯತಾಂ, ನೀನು ವಿಚಾರ ಮಾಡು. ಇದರಲ್ಲಿ ತತ್ವಮಸಿ ಅನ್ನೋದು ಸಾವಕಾಶ, ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬತಕ್ಕಂಥದ್ದು ನಿರವಕಾಶ. ಅಂದರೆ ನಿರವಕಾಶವನ್ನು ಇಟ್ಟುಕೊಂಡು ಸಾವಕಾಶವನ್ನು ನೀನು ಬಿಡ್ತೀಯೋ ಅಥವಾ ಸಾವಕಾಶವನ್ನು ಇಟ್ಟುಕೊಂಡು ನಿರವಕಾಶ ಬಿಡ್ತೀಯೋ. ಒಂದು ವೇಳೆ ಸಾವಕಾಶವನ್ನು ಇಟ್ಟುಕೊಂಡು ನಿರವಕಾಶವನ್ನು ಬಿಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಅವರು ಹೇಳ್ತಾ ಇದ್ದಾರೆ ನಚೇತ್, ಒಂದು ವೇಳೆ ಸಾವಕಾಶ ಶ್ರುತಿಯನ್ನು ಇಟ್ಟುಕೊಂಡು ನಿರವಕಾಶವಾದ ಸಗುಣ ಬ್ರಹ್ಮ ಎಂಬತಕ್ಕಂಥ ತ್ಯಾಗ ಮಾಡೋದಾದರೆ ಅವಾಗ ಶೂನ್ಯೋಕ್ತಿ ಬಲತಃ ನಾ ಸದಾಸೀನ್ ನೋ ಸದಾಸೀತ್ ಅಸದೇವೇದಮಗ್ರ ಆಸೀತ್ ಇತ್ಯಾದಿ ಏನೂ ಇರಲಿಲ್ಲ, ಶೂನ್ಯ ಇತ್ತು ಎಂಬತಕ್ಕಂಥ ಶ್ರುತಿವಾಕ್ಯದ ಬಲದಿಂದ ನಿತ್ಯಂ ಬ್ರಹ್ಮ ಏವ, ನಿತ್ಯನಾದ ಬ್ರಹ್ಮನನ್ನೇ ಸಂತ್ಯಜ ತ್ಯಾಗ ಮಾಡು, ನೀನು ಒಪ್ಪಿರುವ ಬ್ರಹ್ಮನನ್ನು ಬಿಡಬೇಕಾಗುತ್ತೆ. ವಿಪಕ್ಷೇ ಬಾಧ.
ಅದೇ ಅರ್ಥಾಂತರ ಅಂದರೆ ಏನರ್ಥ? ಐಕ್ಯ ಅಲ್ಲ ಅಂತ ಅರ್ಥ ಆಯಿತು, ಅಭೇದ ಇಲ್ಲ ಅಂತಾಯಿತು. ಹಾಂ, ಅದೇ ಹೇಳಿದ್ದು. ಹಾಗಾದರೆ ನೀವೀಗ ಬ್ರಹ್ಮನನ್ನು ಬಿಡಬೇಕು, ಬ್ರಹ್ಮನಿಗೆ ಅರ್ಥಾಂತರ ಮಾಡಬೇಕು. ಏನು ಅರ್ಥಾಂತರ? ಬ್ರಹ್ಮ ಇದ್ದಾನೆ ಅನ್ನೋದಕ್ಕೆ ಬ್ರಹ್ಮ ಅಂತ ಅರ್ಥ ಮಾಡಬಾರ್ದು. ಯಾಕೆ? ಶೂನ್ಯ ಅನ್ನೋದು ಸಾವಕಾಶ ಶ್ರುತಿ ಇದೆಯಲ್ಲ, ಅದು ಪ್ರಬಲ ಅಂತ ಒಪ್ಪಿದ್ದೀರ. ಆಗ ಬ್ರಹ್ಮ ಇದ್ದಾನೆ ಅಂತ ಬಿಡಬೇಕು ಅಂದರೆ ಏನರ್ಥ? ಅರ್ಥಾಂತರ ಮಾಡಬೇಕು. ಬ್ರಹ್ಮ ಅಂದರೆ ಶೂನ್ಯ ಅಂತ ಅರ್ಥ. ಅದೇ ಬ್ರಹ್ಮ ಅಂದರೆ ಶೂನ್ಯ ಅಂತ ಅರ್ಥ ಮಾಡಬೇಕು. ಬ್ರಹ್ಮ ಅಂತಂದರೆ ಶೂನ್ಯ ಅಂತ ಅರ್ಥ ಮಾಡ್ತೀಯಾ? ಮಾಡು ಅಂತ ಅರ್ಥ. ಅರ್ಥಾಂತರ ಮಾಡಬೇಕು ಅಂದರೆ ಅದನ್ನೇ ಹೇಳೋದು. ಬಿಡೋದಂದರೆ ಅರ್ಥ. ನಮ್ಮ ಸಿದ್ಧಾಂತ ಅದೇನೆ. ನಚ ಮಾಯಾವಾದಿನಃ ಸಕಾಶಾತ್ ಶೂನ್ಯವಾದಿನಃ ಕಶ್ಚಿತ್ ವಿಶೇಷ. ಮಾಯಾವಾದಕ್ಕೂ ಶೂನ್ಯವಾದಕ್ಕೂ ಯಾವ ರೀತಿಯಾದ ವ್ಯತ್ಯಾಸವೂ ಇಲ್ಲ ಅಂತ ಆಚಾರ್ಯರು ತತ್ವೋದ್ಯೋತಾದಿ ಗ್ರಂಥಗಳಲ್ಲಿ ಉಪಾದನೆ ಮಾಡಿದ್ದಾರೆ. ಅಷ್ಟು ಅದೇ ಹೇಳಿದ್ರಲ್ಲ, ಪ್ರಚ್ಛನ್ನ ಬೌದ್ಧೋ ಯಮತಃ ಪ್ರಸಿದ್ಧ. ಬೌದ್ಧರ ರೂಪಾಂತರ. ವಿಪಕ್ಷೇ ಬಾಧಕವಾಹ ನಚೇದಿತಿ. ಒಂದು ವೇಳೆ ನೀವು ಸಗುಣ ಶ್ರುತಿಗೆ ನಿರವಕಾಶ ಆಗಿದ್ದರೂ ತತ್ವಮಸಿ ಎಂಬತಕ್ಕಂತಹ ಸಾವಕಾಶ ಶ್ರುತಿಯಿಂದ ಒಂದು ವೇಳೆ ವಾದವನ್ನು ಹೇಳ್ತೀರಾ ಅಂತಾದರೆ ಆವಾಗ ಸಾವಕಾಶವಾಗಿರ್ತಕ್ಕಂಥ ಶೂನ್ಯವಾದದಿಂದ ನೀನೇ ಬ್ರಹ್ಮನನ್ನು ಬಿಡಬೇಕಾಗುತ್ತೆ ಅಂತ ವಿಪಕ್ಷೆ ಬಾಧಕ ಮಾಹ. ವ್ಯಾವಹಾರಿಕತಾ ಸತ್ತಾ ನಿತ್ಯತ್ವಂ ಚಿರಕಾಲತಾ ಗುಣೇಶು ಯದಿ ತರ್ಹಿ ಸ್ಯಾತ್ ಬ್ರಹ್ಮಣ್ಯಪಿ ತಥೈವತೆ. ನಾವೇನು ಹೇಳಿದೆವು? ನಿತ್ಯ ಸತ್ಯ ಗುಣ. ಪರಮಾತ್ಮನಲ್ಲಿ ನಿತ್ಯವಾದ ಗುಣಗಳಿದೆ, ಸತ್ಯವಾದ ಗುಣಗಳಿದೆ. ಅಂತಹ ಗುಣಗಳನ್ನು ತ್ಯಾಗ ಸರ್ವಥಾ ನೋಪಬದ್ಧತೆ. ಅದಕ್ಕೆ ಹೇಳ್ತಾರೆ ಸತ್ಯ ಅಂದರೆ ಏನರ್ಥ? ವ್ಯಾವಹಾರಿಕತಾ ಸತ್ತ, ಅದು ವ್ಯಾವಹಾರಿಕವಾಗಿ ಸತ್ತಾಗಿದೆ ಅಂತ ಅರ್ಥ. ನಿತ್ಯ ಅಂದ್ರೇನು? ಚಿರಕಾಲತ, ತುಂಬ ಕಾಲ ಇದೆ ಅಂತ ಅರ್ಥ. ನಿತ್ಯ ಅಂದರೆ ಯಾವಾಗಲೂ ಅನಂತ ಕಾಲದವರೆಗೆ ಇದೆ ಅಂತ ಅರ್ಥ ಅಲ್ಲ. ಸತ್ಯ ಅಂದರೆ ಸತ್ಯವೇ ಆಗಿದೆ ಅಂತ ಅರ್ಥ ಅಲ್ಲ. ಮತ್ತು ಅದು ವ್ಯಾವಹಾರಿಕ ಸತ್ಯವಾಗಿದೆ ಅಂದರೆ ಏನರ್ಥ? ಬ್ರಹ್ಮಜ್ಞಾನ ಬರೋ ತನಕ ಇರುತ್ತೆ ಅಂತ ಅರ್ಥ. ಯಾವುದು ಪ್ರಾತಿಭಾತಿಕ ಸತ್ತೋ ಬ್ರಹ್ಮಜ್ಞಾನಕ್ಕಿಂತ ಮೊದಲೇ ಇಲ್ಲ ಅಂತ ಆಗುತ್ತೆ. ವ್ಯಾವಹಾರಿಕ ಸತ್ಯ ಯಾವುದೋ ಅದು ಬ್ರಹ್ಮಜ್ಞಾನದಿಂದ ಬ್ರಹ್ಮಜ್ಞಾನ ಬರೋ ತನಕ ಇರುತ್ತೆ, ಬ್ರಹ್ಮಜ್ಞಾನ ಬಂದಾಗಿಲ್ಲ ಅಂತ ಆಗುತ್ತೆ. ಇನ್ನು ಪಾರಮಾರ್ಥಿಕ ಸತ್ಯ ಇದೆಯಲ್ಲ, ಅದು ಮಾತ್ರ ಯಾವಾಗಲೂ ಇರುತ್ತೆ ಅಂತ. ಆದ್ದರಿಂದ ಈಗ ನಾವು ಹಿಂದೆ ಹೇಳಿದ್ವು ಸತ್ಯ ನಿತ್ಯ ಗುಣತ್ಯಾಗ ಅಂತ. ಸತ್ಯವಾದ ಗುಣ, ಸತ್ಯ ಅಂದ್ರೇನು? ವ್ಯಾವಹಾರಿಕ ಅಂತ ಅರ್ಥ, ಅದರ ತ್ಯಾಗ ಮಾಡ್ಬೋದು. ಆಮೇಲೆ ನಿತ್ಯ ಅಂದ್ರೇನು? ತುಂಬ ಕಾಲ ಇರುತ್ತೆ ಅಂತ ಅರ್ಥ, ಅದರ ತ್ಯಾಗ ಮಾಡ್ಬೋದು ಅಂತ. ಗುಣೇಶು ಯದಿ ತರ್ಹಿ ಸ್ಯಾತ್. ಒಂದು ವೇಳೆ ಈ ರೀತಿಯಲ್ಲಿ ನೀವು ಅರ್ಥ ಹೇಳ್ತೀರಾ ಅಂತಾದರೆ ಆವಾಗ ಬ್ರಹ್ಮಣ್ಯಪಿ ತಥೈವ ಸ್ಯಾತ್. ಹಾಗಾದರೆ ಬ್ರಹ್ಮನಲ್ಲಿರ್ತಕ್ಕಂಥ ಸತ್ಯತ್ವವು ಕೂಡ ಏನಾಗಬೇಕು? ಬ್ರಹ್ಮನಲ್ಲಿ ಸತ್ಯತ್ವ ಇದೆ, ನಿತ್ಯತ್ವ ಇದೆ ಅಂತ ಹೇಳ್ತೀರ. ಸತ್ಯತ್ವ ನಿತ್ಯತ್ವಕ್ಕೆ ಏನರ್ಥ? ಸತ್ಯ ಅಂತಂದರೆ ವ್ಯಾವಹಾರಿಕ ಸತ್ಯ ಅಂತ, ನಿತ್ಯ ಅಂದರೆ ಹೆಚ್ಚು ಕಾಲ ಇರುತ್ತೆ. ಬ್ರಹ್ಮನು ಸತ್ಯ, ಬ್ರಹ್ಮನು ನಿತ್ಯ ಅಂದರೆ ಬ್ರಹ್ಮನಲ್ಲಿಯೂ ವ್ಯಾವಹಾರಿಕ ಸತ್ವ ಇದೆ, ಬ್ರಹ್ಮನು ಕೂಡ ತುಂಬ ಕಾಲ ಇರ್ತಾನೆ ಅಂತ ಆಗಬೇಕಾಗಿತ್ತು. ಒಂದು ದಿವಸ ಬ್ರಹ್ಮನು ಇಲ್ಲ ಅಂತ ಆಗ್ತಾನೆ ಅನ್ನೋದನ್ನು ನೀನು ಒಪ್ಪಬೇಕಾಗತ್ತೆ. ಯದಿ ಒಂದು ವೇಳೆ ಗುಣೇಶು ಗುಣಗಳಲ್ಲಿರುವಂತಹ ಸತ್ತಾ ಸತ್ಯತ್ವವು ವ್ಯಾವಹಾರಿಕವಾದದ್ದು, ವ್ಯಾವಹಾರಿಕತ್ವ ರೂಪವಾದದ್ದು. ನಿತ್ಯತ್ವವು ಕೂಡ ಚಿರಕಾಲತ ಹೆಚ್ಚು ಕಾಲ ಇರತಕ್ಕಂಥದ್ದು, ದೀರ್ಘಕಾಲಿಕತ್ವ ರೂಪವಾದದ್ದು. ತದಾ ಆಗ ಬ್ರಹ್ಮಣಿ ಅಪಿ ಬ್ರಹ್ಮನಲ್ಲಿಯೂ ಕೂಡ ತೇ ನಿನಗೆ ತಥೈವ ವ್ಯಾವಹಾರಿಕತ್ವ ರೂಪವಾದ ಸತ್ವ, ದೀರ್ಘಕಾಲಿಕತ್ವ, ನಿತ್ಯತ್ವ ಎಂಬತಕ್ಕಂಥದ್ದುಗಳು ಅದು ಸ್ಯಾತ್ ಇರಬೇಕಾದೀತು. ಯದಿ ಒಂದು ವೇಳೆ ಗುಣೇಶು ಗುಣಗಳಲ್ಲಿ ಇರುವಂತಹ ಸತ್ತ, ಪರಮಾತ್ಮನಲ್ಲಿರ್ತಕ್ಕಂಥ ಗುಣಗಳಲ್ಲಿರ್ತಕ್ಕಂಥ ಸತ್ತ ಸತ್ಯತ್ವವು ವ್ಯಾವಹಾರಿಕವಾದ ಸತ್ಯತ್ವ ರೂಪ ಅಂತ ಹೇಳಿದ್ರೆ, ನಿತ್ಯತ್ವವು ಚಿರಕಾಲತ ದೀರ್ಘಕಾಲಿಕತ್ವ ರೂಪವಾದದ್ದು ಎಂಬುದಾಗಿ
ನಿನಗೆ ಅಭಿಪ್ರಾಯವೋ ತದಾ ಆಗ ತೇ ನಿನಗೆ ಅಭಿಮತನಾದ ಬ್ರಹ್ಮಣ್ಯಪಿ ಬ್ರಹ್ಮನಲ್ಲಿಯೂ ಕೂಡ ತಥೈವ ವ್ಯಾವಹಾರಿಕ ಸತ್ಯತ್ವ ರೂಪವಾಗಿರ್ತಕ್ಕಂಥ ಸತ್ವ ಮತ್ತು ದೀರ್ಘಕಾಲಿಕತ್ವ ರೂಪವಾದ ನಿತ್ಯತ್ವವು ಸ್ಯಾತ್ ಇರಬೇಕಾದೀತು. ಗುಣೇಶು ಸತ್ಯತ್ವಂ ವ್ಯಾವಹಾರಿಕತ್ವಂ ನಿತ್ಯತ್ವಂಚ ಚಿರಕಾಲೀನತ್ವಂ ಅಸ್ತು ಇತಿ ಶಂಕಾಂ ಪರಿಹರತಿ. ಸತ್ಯ ನಿತ್ಯ ಅಂತ ಹೇಳ್ತೇವೆ. ಸತ್ಯ ಅಂದ್ರೇನು? ವ್ಯಾವಹಾರಿಕ ಸತ್ಯವಾಗಿದೆ, ಬ್ರಹ್ಮಜ್ಞಾನ ಬರೋ ತನಕ ಇರುತ್ತೆ. ನಿತ್ಯ ಅಂದ್ರೇನು? ತುಂಬ ಕಾಲ ಇರುತ್ತೆ ಅಂತ. ಈ ರೀತಿ ಬ್ರಹ್ಮನಲ್ಲಿ ಸತ್ಯ ನಿತ್ಯ ಗುಣ ಒಪ್ತೇವೆ ಅಂತಂದರೆ ಈ ರೀತಿಯಾಗಿ ಅರ್ಥ ಹೇಳೋದಾದರೆ ಗುಣಗಳಲ್ಲಿ ನೀವು ಹೇಳ್ತೀರ ಗುಣಗಳು ಸತ್ಯ, ಗುಣಗಳು ನಿತ್ಯ ಅಂದರೆ ಗುಣಗಳು ವ್ಯಾವಹಾರಿಕ, ಗುಣಗಳು ದೀರ್ಘಕಾಲ ಇರುತ್ತೆ. ಹಾಗಾದರೆ ಬ್ರಹ್ಮನನ್ನು ಸತ್ಯ ನಿತ್ಯ ಅಂತ ಹೇಳ್ತೀರ. ಹಾಗೆ ಬ್ರಹ್ಮನನ್ನು ಹೇಳಬೇಕು, ಬ್ರಹ್ಮನು ಕೂಡ ವ್ಯಾವಹಾರಿಕ ಸತ್ಯ, ಬ್ರಹ್ಮನು ಕೂಡ ಚಿರಕಾಲ ಇರುವವನು ಅಂತ ಹೇಳಬೇಕಾಗುತ್ತೆ. ಚಿರಕಾಲ ಇರುವವನು ಅಂದರೆ ಆಮೇಲೆ ಒಂದು ಕಾಲ ಇಲ್ಲ ಅಂತ ಬ್ರಹ್ಮನಿಗೂ ಕೂಡ ಅಸ್ತಿತ್ವಾಭಾವನು ಒಪ್ಪಬೇಕಾಗುತ್ತೆ. ಹೌದು, ನಿತ್ಯ ಅಂದರೆ ತುಂಬ ಕಾಲ ಇದೆ. ಹಾಂ, ಸ್ವರ್ಗನಿತ್ಯ ಅಂತ ಹೇಳ್ತಾರೆ. ಸ್ವರ್ಗನಿತ್ಯ ಅಂದರೆ ಏನರ್ಥ? ಸ್ವರ್ಗನಿತ್ಯ ಅಂತಂದರೆ ತುಂಬ ಕಾಲ ಇರುತ್ತೆ. ನಿತ್ಯ ಅನ್ನೋದಕ್ಕೆ ಹೆಚ್ಚು ಕಾಲ ಇರುತ್ತೆ ಅಂತ ಅರ್ಥ ಹೇಳ್ತಾರೆ. ಹೌದು ಹೌದು. ಅದರಿಂದ ಈ ರೀತಿ ಅರ್ಥ ಹೇಳಿದ್ರೆ ಬ್ರಹ್ಮನನ್ನು ಕೂಡ ನೀವು ಅದೇ ರೀತಿ ಒಪ್ಪಬೇಕಾಗುತ್ತೆ. ಆದ್ದರಿಂದ ಭಗವಂತನ ಗುಣಗಳನ್ನು ಸತ್ಯನಿತ್ಯ ಅಂದರೆ ಭಗವಂತನ ಗುಣಗಳು ಪಾರಮಾರ್ಥಿಕ ಸತ್ಯ, ಪರಮಾತ್ಮನ ಗುಣಗಳು ಯಾವತ್ತೂ ಇರ್ತವೆ ಅಂತ ಹೇಳಬೇಕು. ಹಾಗೆ ಭಗವಂತನನ್ನು ಕೂಡ ಸತ್ಯನಿತ್ಯ ಅಂದರೆ ಭಗವಂತನು ಪಾರಮಾರ್ಥಿಕ ಸತ್ಯ, ಪರಮಾತ್ಮನು ಕೂಡ ಅವನು ಯಾವತ್ತೂ ಇರುವವನು. ಹೇಗೆ ಪರಮಾತ್ಮನನ್ನು ಸತ್ಯನಿತ್ಯ ಅಂತ ಹೇಳ್ತಾರೋ ಹಾಗೆ ಪರಮಾತ್ಮನ ಗುಣಗಳನ್ನು ಸತ್ಯನಿತ್ಯ ಅಂತ ಹೇಳ್ತಾರೆ. ಪರಮಾತ್ಮನ ಗುಣಗಳನ್ನು ಸತ್ಯನಿತ್ಯ ಅನ್ನೋದಕ್ಕೆ ಬೇರೆ ಅರ್ಥ ಅಂದರೆ ಪರಮಾತ್ಮನನ್ನೇ ಸತ್ಯನಿತ್ಯ ಅನ್ನೋದಕ್ಕೂ ಬೇರೆ ಅರ್ಥ ಮಾಡಬೇಕು. ಅಲ್ಲಿ ಮಾಡಲ್ಲ ಅಂದರೆ ಇಲ್ಲೂ ಮಾಡಬಾರ್ದು. ಶ್ರೀಕೃಷ್ಣಾರ್ಪಣವಸ್ತು. 2:15 ಇಹ ಬ್ರಹ್ಮಣಿ ಕಿಂಚನ ನಾನಾ ನಾಸ್ತಿ, ಭಿನ್ನವಾದದ್ದು ಯಾವುದೂ ಇಲ್ಲ. ನಮ್ಮ ಸಿದ್ಧಾಂತ ಇಹ ಬ್ರಹ್ಮಣಿ ಕಿಂಚನ ನಾನಾ ನಾಸ್ತಿ, ಭಿನ್ನವಾದದ್ದು ಯಾವುದೂ ಇಲ್ಲ. ಅವಯವ, ಗುಣ, ಕ್ರಿಯಾ ಇದೆಲ್ಲ ಇದೆ, ಅದು ಭಿನ್ನವಾದದ್ದಲ್ಲ. ಭಿನ್ನವಾದದ್ದು ಯಾವುದೂ ಇಲ್ಲ, ಅಭಿನ್ನವಾದದ್ದಿದೆ. ನಮ್ಮ ಮತ ಪ್ರಕಾರ ಇದು, ಅವ್ರ ಮತ ಪ್ರಕಾರ ಇಹ ಈ ಜಗತ್ತಿನಲ್ಲಿ ಕಿಂಚನ ನಾನಾ ಭಿನ್ನವಾದದ್ದು, ಪರಮಾತ್ಮನಿಗಿಂತ ಭಿನ್ನವಾದದ್ದು ನಾಸ್ತಿ ಇಲ್ಲ. ಪರಮಾತ್ಮ ಒಬ್ಬನೇ ಇರೋದು. ಹಾಂ, ಯಾರು? ಬ್ರಹ್ಮನನ್ನೇ ಪಾರಮಾರ್ಥಿಕ ಸತ್ಯ ಅಂತ ಹೇಳೋದು. ಬ್ರಹ್ಮನನ್ನೇ ಪಾರಮಾರ್ಥಿಕ ಸತ್ಯ ಅಂತ ಹೇಳೋದು.